ಶ್ರೀಯುತ ಮೊಹಮ್ಮದ್ ಮೊಹಸಿನ್ ಪ್ರೊಫೆಸರ್ ಸಿ.ಎಂ. ತ್ಯಾಗರಾಜ್, ಪ್ರೊಫೆಸರ್ ಎ.ಎಂ. ಖಾನ್, ಶ್ರೀಯುತ ಆಶ್ರಮ. ಮೂಲ ಉದ್ದೇಶ ಕರ್ನಾಟಕ ರಾಜ್ಯ ಜರ್ನಲಿಸಂ and Mass Communication Department, Karnataka State Akka Mahadevi Mahila Vishwavidyalaya, Vijayapura. ಈ ಹೊತ್ತಿಗೆ ಹಿರಿಯರು ಹಾಗೂ ಆತ್ಮೀಯರು ಅಂತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು ಶ್ರೀ ರಫೀಕ್ ಭಂಡಾರಿಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಇಂದಿನ ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀ ಮೊಹಮ್ಮದ್ ಮೊಹಸಿನ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರಿಗೂ ವಿಶೇಷವಾಗಿ ನಮಗೆ ಆತ್ಮೀಯರು, ಹಿರಿಯ ಪತ್ರಕರ್ತರು, ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಪತ್ರಿಕಾ ಕಾರ್ಯದರ್ಶಿಯಾಗಿ 5 ವರ್ಷ 5 years ಅತ್ಯಂತ ವೈಯಕ್ತಿಕವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂತಹ ಸಿದ್ದರಾಮಯ್ಯ ಭಟ್ ಅವರ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ಹಿರಿಯರೇ ಸೇರಿದಂಥ ಎಲ್ಲ ರಫೀಕ್ ಭಂಡಾರಿಯವರ ಬಂಧುಗಳೇ, ಅಭಿಮಾನಿಗಳೇ, ಜಿಲ್ಲೆಯ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ನಾನು ಮೊದಲಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಂದ್ಮೇಲೆ ರಫೀಕ್ ಭಂಡಾರಿ ಅವರಿಗೆ ಯಾವಾಗಲೂ ಕೂಡ ಸಿಗಬೇಕಾಗಿತ್ತು. ಇವತ್ತು ನಾನು ಕಂಡಂತೆ ರಫೀಕ್ ಭಂಡಾರಿ ಅವರು ಬಹುಶಃ ಅವರು ನಮ್ಮ ತಂದೆಯವರು ಕೂಡ ಹಿಂದೆ ರಾಜಕಾರಣವನ್ನ ವಿಜಯಪುರ ಜಿಲ್ಲೆಯ ನೋಡ್ಕೊಂಡು ಬಂದಂತ. ಬಹುಶಃ ನಿಮ್ಮಟ್ಟು ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ರಫೀಕ್ ಭಂಡಾರಿ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷ. ಇಲ್ಲಿ ನಸೀರ್ ಅವರ ಡಿ.ಕೆ. ಶಿವಕುಮಾರ್ ಅವರು, ನಸೀರ್ ಅವರು ಒಂದೊಂದು ಮಳೆ ಬಹಳ ಸಲ ನಾವು ಮಾತನಾಡ್ತಿರ್ತೀವಿ. ರಫೀಕ್ ಭಂಡಾರಿ ಅವರು ಮದುವೆ ಮೋಷನ್ ಅವರ ಅವರು ರಾಜಕೀಯ ಬಂದಿದೆ, ಎಮ್.ಎಲ್.ಎ. ಆಗಿರ್ತದೆ. ವಾಸ್ತವದಲ್ಲಿ ಇದು ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ನಂತರ ಇಲ್ಲಿ ಕರೆದ ಅವತ್ತು ಉಸ್ತಾದ್ ಅವರು ಪ್ರಶ್ನೆ ಬರ್ತಿರ್ಲಿಲ್ಲ, ಅವತ್ತು ರಫೀಕ್ ಭಂಡಾರಿ ಅವರು ಮುಂಚೂಣಿಯಲ್ಲಿ ಇರ್ತಿದ್ರು. ಇದು ನೈಜ ಪರಿಸ್ಥಿತಿ. ಅವರು ಇಷ್ಟೊಂದು ಜನ ಇವತ್ತೆಲ್ಲರ ಪ್ರೀತಿಯಿಂದ ನಾವು ಬಂದಿದ್ದಾರೆ ಮತ್ತು ವಿಶೇಷವಾಗಿ ಇಷ್ಟೆಲ್ಲ ಗಣ್ಯರು ತಿಳಿಸುವ ವೇದಿಕೆ ಮೇಲೆ ಅವರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಗೆ ಅರ್ಥ ಇದೆ. ರಫೀಕ್ ಭಂಡಾರಿ ಅವರ ಸ್ವಭಾವ ಅತ್ಯಂತ ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ವ್ಯಕ್ತಿ ಮತ್ತು ತನ್ನ ವಿಶ್ವಾಸಾರ್ಹತೆ ಇಟ್ಕೊಂಡು ಬಂದಂತವ್ರು. ಬಹಳ ಸಲ ಅವರು ನ್ಯೂಸ್ ಆರ್ಟಿಕಲ್ ಮಾಡ್ತಾರೆ, ನನಗೆ ವಾಟ್ಸಪ್ ಮಾಡ್ತಾರೆ, ಸಾವಿಗೆ ಕಲ್ಕರಿ ಎಷ್ಟು ನನಗೆ ಫಾಲೋಸ್ ಆಗ್ತೀವಿ, ನೋಡಿದ್ರ ಬಗ್ಗೆ ಏನ್ ಮಾಡ್ತೀರಿ, ಏನ್ ಮಾಡ್ತಾ ಇದ್ದೀರಿ ನೀವು ಅಂತ ಅಷ್ಟೊಂದು ಕಲ್ಕರಿದಂಥದ್ದು. ಮತ್ತು ವಿಶೇಷವಾಗಿ ಹೈದರಾಬಾದ್ ಇಲ್ಲಿಯ ರಾಜಕೀಯ ಪರಿಸ್ಥಿತಿ, ಇಲ್ಲಿಯ ಜನರ ಸಮಸ್ಯೆ, ಇಲ್ಲಿಯ ಅಭಿವೃದ್ಧಿ ಸಮಸ್ಯೆಗಳು ಎಲ್ಲರೂ ಕೂಡ ಬರೀತಾರೆ, ಎಲ್ಲ ಪತ್ರಕರ್ತರು ಕೂಡ. ಮತ್ತು ಇವತ್ತು ಯಾರಾದ್ರೂ ಒಬ್ರು ನಮ್ಮ ವಿಜಯಪುರ ಜಿಲ್ಲೆಯ ಏನೋ ಒಂದು ಭವ್ಯವಾದಂತ ಇತಿಹಾಸ ಇದೆ, ಸ್ಮಾರಕಗಳೇನಿದ್ದಾವೆ, ಆ ಸ್ಮಾರಕಗಳು ಅಭಿವೃದ್ಧಿ ಆಗಬೇಕು, ರಕ್ಷಣೆ ಆಗಬೇಕು, ಈ ಪ್ರವಾಸೋದ್ಯಮ ಬೆಳೀಬೇಕು ಅಂತ ಆಶಿಸಿದ್ರೆ ಅದರಲ್ಲಿ ಮುಂಚೂಣಿಯಲ್ಲಿ 1ನೇ ನಂಬರ್ ಆಗಿರುವುದು ನಮ್ಮ ರಫೀಕ್ ಭಂಡಾರಿ ಅವರು. ಬಹುಶಃ ನಮಗೆ ನಮ್ಮ BLD ಸಂಸ್ಥೆ ಸ್ಪೋಕನ್ ಕಂಟ್ರಿ ಸಂಶೋಧನಾ ಕೇಂದ್ರದಿಂದ
ಹಿಂದೆ ಏನು ಡಾಕ್ಟರ್ ಎಂ ಕಲಬುರ್ಗಿ ಅವರು ಆಸಕ್ತಿಯನ್ನು ಬೆಳೆಸಿಕೊಂಡು ಆದಿಲಶಾಹಿ ಅರಸರ ಸಮಗ್ರ ಸಾಹಿತ್ಯ ಏನು ಪರ್ಷಿಯನ್ ಭಾಷೆ ದಕ್ಷಿಣ ಉರ್ದುದಲ್ಲಿದೆ ಅದೆಲ್ಲ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನಿರ್ಣಯ ಮಾಡಿ ಒಂದು ದಿವಸ ಅರ್ಧದಷ್ಟು ಕೆಲಸವನ್ನು ಮಾಡಿದರು. ತದನಂತರ ಅವರು ಗುಂಡಿಗೆ ಒಂದು ದಿವಸ ಬಗೆ ಹಾಕಬೇಕಾಯ್ತು, ಬೇರೆ ಕಾರಣಗಳಿಂದ ಮೊದಲ ಕೃಷ್ಣಪುರ ಕುಲಕರ್ಣಿಯನ್ನು ಮುಂದುವರಿಸಿಕೊಂಡು ಇವತ್ತು 16 ಸಂಪುಟಗಳನ್ನ ತಂದ್ಮೇಲೆ ಬಹುಶಃ ಎಲ್ಲಕ್ಕಿಂತ ಹೆಚ್ಚಿಗೆ ಸಂತೋಷಪಟ್ಟಂತ ಯಾರು ಇದ್ರೆ ಅದು ರಫೀಕ್ ಭಂಡಾರಿ ಅವರು. ಮತ್ತು ಕೇಳ್ತಾರೆ ಸರ್ ಓದಿದವರು ನಾನೇ ಓದಿಲ್ಲ ಕಂಪ್ಲೀಟ್ ಆಗಿ ಇದ್ದದನ್ನು ಕೂಡ ಹೇಳ್ತೇನೆ. ಹೀಗಾಗಿ ಅವರಲ್ಲಿ ಇರುವಂತಹ ಕಾಳಜಿ ಬದ್ಧತೆ ಸ್ವಾಭಾವಿಕವಾಗಿ ಜನಾಂಗದ ಈಗ ಗಣೇಶ ಮೆನ್ಮಟ್ಟು ಅವರು ಹೇಳಿ ಆ ಸಮಾಜದವರು ತುಂಬಿಸಲಿದ್ರೆ ಅಲ್ಲಿಂದ ನೈಜವಾಗಿರುತ್ತ ಅಲ್ಲಿಯ ಸಂಸ್ಕೃತಿ ಕಲಿಕಲಿ ಅದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅಂತೇಳಿ ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅನೇಕ ಸಲ ಬೇಜಾರು ಮಾಡ್ಕೊಂಡು ಹೇಳಿದಾರೆ. ನನ್ನ ಮೇಗಲ್ಲ ಜನರ ಮೇಲೆ ನೋಡ್ರಿ ನಮ್ಮ ಮನಸ್ಸು ಕೇಳೋದಿಲ್ಲ, ಇದನ್ನೆಲ್ಲ ಅಪೇಕ್ಷೆ ಮಾಡಿದ್ರು ಉದ್ದೇಶ ಕೇಳೋದೇ ಬೇರೆ ಇರ್ತದ. ಏನ್ ಕೇಳ್ಬೇಕು ಅದು ಗೊತ್ತಿಲ್ಲ, ಕೇಳೋರು ಕೇಳ್ತಾರೆ. ಹೀಗೆ ಆ ಒಂದು ಮುಸ್ಲಿಂ ಸಮುದಾಯದ ಮೇಲೆ ಅಷ್ಟೇ ಅಲ್ಲ, ಎಲ್ಲರ ಮೇಲೆ ಕೂಡ ಅದು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಒಂದು ಸಾರಿ ಹಿಂಗಾಗಲ್ಲ, ಇಲ್ಲಿ ಬರ್ತಾ ಇಲ್ಲ, ಇದು ಆಗಿಲ್ಲ, ರಸ್ತೆಗಳು ಸರಿ ಇಲ್ಲ, ಇದೆಲ್ಲರೂ ಆಗ್ತದೆ. ಮುಸ್ಲಿಂ ಹೊರಟು ಕೇಳ್ತಾರೆ, ಊರವರು ಕೂಡ ಈಗೆಲ್ಲ ಸಾರ್ವಜನಿಕರನ್ನು ಅಟೆಂಡ್ ಮಾಡಬೇಕು ಅಂತೇಳಿ ಹೀಗೆ ಪತ್ರಕರ್ತರಾಗಿ ಬಹುಶಃ ಯಾವುದೇ ಒಂದು ಕಾಂಟ್ರವರ್ಸಿ ಇದೆ ಪತ್ರಕರ್ತರ ಕಾಂಟ್ರವರ್ಸಿ ಇದೆ ಇರ್ತದೆ. ಆದ್ರೆ ಇವತ್ತಿಗೂ ಕೂಡ ಅವ್ರ ಮೇಲೆ ನಾವು ಯಾರು ಕೂಡ ಅವರು ನಮ್ಮ ಟೀಕೆ ಮಾಡಿಕೊಂಡ್ರು ಅವ್ರನ್ನ ಕೆಳಗಡೆ ತಿಳ್ಬೋದು. ಯಾಕಂದ್ರೆ ಅವರು ನೈಜ ಕರ್ತವ್ಯ ಇರ್ತದೆ ಮತ್ತು ಸಕಾರಾತ್ಮಕವಾಗಿ ಅದನ್ನು ಮಾಡಿರ್ತಾರೆ. ಹೀಗಾಗಿ ಅಂತ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಬಹುಶಃ ಕರ್ನಾಟಕ ರಾಜ್ಯದ ಪತ್ರಕರ್ತರಲ್ಲಿ ಉರ್ದು ಪತ್ರಕರ್ತರು ಇವರು ಒಂದು ಉನ್ನತ ಇದರಲ್ಲಿ ಸೇರಿದ್ದಾರೆ ಅಂತ ಹೇಳಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಇವತ್ತು ರಫೀಕ್ ಭಂಡಾರಿ ಅವ್ರನ್ನ ಎಲ್ಲರೂ ಇವತ್ತೊಂದು ದಿವಸ ಮೊಹಸಿನ್ ಅವರು, ಅಮೀನ್ ಮಚ್ಚು ಅವರು, ಕುಲಪತಿಗಳು, ಅರುಣ್ ಶಾಪೂರ್ ಅವರು, ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಏನೋ ಎಲ್ಲ ವೇದಿಕೆ ಬಂದ ಗಣ್ಯರು ಅವರೆಲ್ಲರೂ ಕೂಡಿ ಅವ್ರನ್ನ ಗೌರವಿಸಿದಿರಿ. ಅವ್ರ ಸೇವೆ ಸಾರ್ಥಕ ಸೇವೆ ಇದೆ. ಅವ್ರಿಗೆ ಮುಂದೆ ದೇವರು ಅಲ್ಲ ಇನ್ನೂ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಹ ದೇವರು ದಯಪಾಲಿಸಲಿ. ತನ್ನ ಮೂಲಕ ಇವತ್ತು ಇನ್ನೂರು ಸೇವೆ ಆಗ್ಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನಾನು ಹೃದಯಪೂರ್ವಕವಾಗಿ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ನಿನ್ನೆ ನಾನು ಬೆಂಗಳೂರು ದಾವಸ್ತಿಂದ ನಿನ್ನೆ ಬೆಳಿಗ್ಗೆ ಬಂದ ರಾತ್ರಿ ಇಲ್ಲಿ ಬಂದಿದ್ದೆ. ಬೆಳಗ್ಗೆ ನನಗೆ ರಫೀಕ್ ಭಂಡಾರಿ ಮುಂದೆ ಮಿಸ್ ಕಾಲ್ ಇತ್ತು, ನಾನು ನೋಡಿರ್ಲಿಲ್ಲ. ಯಾಕಂದ್ರೆ ಮನೆಯಾಗ ಒಂದು 4 ಕೆಲಸ ಮಾಡಿದ್ದಾರೆ ಬಿಟ್ಟು ಬಂದಿನ ಸ್ನಾನ ಮಾಡಕ್ಕೆ ಅನ್ನೋದು ಬಿಟ್ಟಿದ್ದಾರೆ. ನಮಗೆ ಮುಂದೆ ಅನ್ನೋದು ಹೋಗಿ ಸ್ನಾನ ಮಾಡಿ ಒಂದು 5 ನಿಮಿಷ ಅಟೆಂಡ್ ಮಾಡಿ ಬರ್ತೀನಿ ಕುಂಡ್ರಿಸಿ ಬಂದಿದ್ದೀನಿ. ಅವಾಗವರಿಗೆ ಅಲ್ಲಿ ನಮ್ಮ ಅಶೋಕ್ ಯಾರೋ ಒಬ್ರು ಫೋನ್ ಹಚ್ಚಿಸ್ಕೊಟ್ಟ, ಸರ್ ಫೋನ್ ಹಾಕೋತೀನಿ ಏನಂತ ಈಗ ರಫೀಕ್ ಭಂಡಾರಿ ಅವರ ಅಭಿನಂದನಾ ಕಾರ್ಯಕ್ರಮ ಅಂತೇಳಿ. ಅದನ್ನ ಕರ್ತವ್ಯ ಇವತ್ತು ಇಲ್ಲಿ ಬಂದು ಅವ್ರನ್ನ ಸಹ ಗೌರವಿಸಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದು ನನಗೆ ಒಂದು ಗೌರವವನ್ನು ತಿಳ್ಕೊಂಡು ಬಂದಿದ್ದೇನೆ. ನನ್ನ ಕರ್ತವ್ಯ ಕೂಡ. ಹೀಗಾಗಿ ಅವರಿಗೆ ನಾನು ಸಂಪೂರ್ಣವಾದಂಥ ನನ್ನ ಹೃದಯಪೂರ್ವಕವಾದಂಥ ಒಂದು ಆಶಯಗಳನ್ನ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ, ಅವ್ರ ಕುಟುಂಬಕ್ಕೂ ಒಳ್ಳೆಯದು ಮಾಡಲಿ, ಇನ್ನೂ ಅವರ ಸೇವೆ ಹೆಚ್ಚಿನಾಗಲಿ, ಆರೋಗ್ಯ ಆಯುಷ್ಯ ಸಮೃದ್ಧಿ ನೀಡಿ ಅಂತ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ. ಕುಲಪತಿಗಳಾಗಿರುವಂತಹ ವಿದ್ಯಾಕುಲಶಕ್ತಿ ಮೇಡಮ್ ಅವರೇ, ಶ್ರೀಯುತ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಸಿಂದಗೀಕರ್ ಅವರೇ, ನಮ್ಮ ಕನ್ನಡಿ ಗೌಡರಾಗಿರುವಂತ ಮತ್ತೆ ಸಂಜು ಪಾಟೀಲ್ರೆ, ಅವರಿಗೂ ವೇದಿಕೆ ಲಭಿಸಿರುವಂತ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ನನ್ನೆಲ್ಲ ಕಾರ್ಯರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಪ್ರಪ್ರಥಮವಾಗಿ ನಾನು ರಫೀಕ್ ಭಂಡಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ನಿಮ್ಮ ಇಷ್ಟೊಂದು ಪ್ರೀತಿ ವಿಶ್ವಾಸದೊಂದಿಗೆ ಎಲ್ಲರೂ ಕೂಡ ಅಭಿನಂದನಾ ಸಮಾರಂಭ ಏರ್ಪಡಿಸುವ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳು ಸರ್. ಇದು ಸುಲಭದ ಮಾತಲ್ಲ. ಇದು ಎಲ್ಲ ಕಡೆಗೂ ಬೇರೆಯವರ ಕೆಟ್ಟದ್ದನ್ನೇ ನೋಡುವಂತಹ ಸಂದರ್ಭಗಳಲ್ಲಿ ಬೇರೆಯವರಲ್ಲಿರೋ ಒಳಿತನ್ನು ಗುರುತಿಸುವಂತ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗಿದೆ. ಆ ಒಳ್ಳೆಯ ಸಂದೇಶ ಈ ಕಾರ್ಯಕ್ರಮದ ಮೂಲಕ ಹೋಗಿದೆ ಅನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಿರಿಯರಾಗಿರುವಂತ ದಿನೇಶ್ ಕೊಟ್ಟು ಸರ್ ಒಂದು ಮಾತು ಹೇಳ್ತೇನೆ, ವೈಚಾರಿಕತೆ ಸರ್. ಎಷ್ಟು ಜನ ಇವತ್ತು ಇದನ್ನು ಅರ್ಥ ಮಾಡಿಕೊಳ್ಳೋರಿದ್ದಾರೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಎಲ್ಲಾ ವೈಚಾರಿಕತೆಗಳಿಗೂ ಕೊನೆಗೆ ಏನು? ಲೋಕ ಕಲ್ಯಾಣ, ಮಾನವ ಕಲ್ಯಾಣವೇ ಗುರಿ. ನಿಮ್ದೊಂದು ಮಾರ್ಗ, ನಮ್ದೊಂದು ಮಾರ್ಗ, ಅದರ ಕೊನೆಗೆ ಗುರಿ ಏನು? ನಿಮ್ಮ ಮಾರ್ಗದ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ, ನನ್ನ ಮಾರ್ಗದ ಬಗ್ಗೆ ನಿಮಗೆ ಒಪ್ಪಿಗೆ ಇಲ್ಲ, ಆದ್ರೆ ಇಬ್ಬರಿಗೂ ಒಪ್ಪಿತವಾಗಿರುವಂತಹ ಒಂದು ಸಂಗತಿ ಇದೆ, ಅದು ಮಾನವ ಕಲ್ಯಾಣ, ಲೋಕ ಕಲ್ಯಾಣ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಟ್ಕೊಂಡ್ರೆ ನನ್ನ ಅನಿಸಿದ ಬಹಳ ಸಮಸ್ಯೆಗಳು ಕಡಿಮೆ ಆಗ್ತದೆ. ಕನ್ಫ್ಯೂಷನ್ ಇರುವುದಲ್ಲಿ ನಂದೇ ನಾನೇ ಅಂತ ಏನ್ ನಾವು ಅನ್ಕೊಂಡಿದೀವಲ್ಲ ಸರ್, ಪ್ರಾಬ್ಲಮ್ ಅದು. ನಂದೇ ಕರೆಕ್ಟ್ ಅನ್ನುವಂತ ಅಹಂ ಅನ್ನುವಂಥದ್ದು ಏನ್ ಬಂದಿದೆ, ಲೋಕ ಕಲ್ಯಾಣದ ಗುರಿಯನ್ನ ಮರೆಸಿದೆ ಅಂತ ನಾನು ಭಾವಿಸ್ತೇನೆ. ಅದು ಯಾವುದೇ ವಿಷಯ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಇವೆಲ್ಲ ವ್ಯಕ್ತಿ ದೋಷಗಳು ಮತ್ತು ಆ ಸಂದರ್ಭದಲ್ಲಿ ಇರುವಂತದ್ದು. ಯಾಕೆ ಈ ಸಂದರ್ಭದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ವರ್ಗದಲ್ಲಿ ಈ ರೀತಿ ಉದ್ದೇಶಕ್ಕಾಗಿರುವ ಸಂಖ್ಯೆ ಎಷ್ಟಿದೆ? ನೀವೇ ಹೇಳಿದ್ರೆ ಅದಾನಿ ಅಂಬಾನಿ ಅಂತ ಹೇಳ್ತಿದ್ದೀರಿ ಸರ್. ಅದಾನಿ ಅಂಬಾನಿ ಮಾತ್ರ ಯಾಕೆ ಉಲ್ಲೇಖಿಸ್ತಿದ್ದೀರಿ? ಉಲ್ಲೇಖ ಮಾಡಿರೋದು ತಪ್ಪಿಲ್ಲ. ಅದರ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಅದಾನಿ ಅಂಬಾನಿ ಅಲ್ಲ. ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಒಂದೊಂದು ಊರಲ್ಲೂ ಅದಾನಿ ಅಂಬಾನಿಗಳಾಗಿದ್ದಾರೆ. ದಟ್ ಇಸ್ ಅ ಪ್ರಾಬ್ಲಮ್. ಇಡೀ ಜಗತ್ತಿನ ಸಮಸ್ಯೆಗೆ ಇದು ಸಿಂಗಲ್ ವಿಂಡೋ ಅಲ್ಲ. ನನ್ನ ಪ್ರಕಾರ ಒಂದೊಂದು ಊರಿಗೂ ಅದಾನಿ ಅಂಬಾನಿಗಳಿದ್ದಾರೆ. ಒಂದೊಂದು ಊರಿನ ಪತ್ರಿಕೋದ್ಯಮವು ಅದೇ ರೀತಿಯ ವ್ಯವಸ್ಥೆಗಳಲ್ಲಿ ಸಿಲುಕಿಕೊಂಡಿದೆ ಅನ್ನುವಂಥದ್ದು ಅಷ್ಟೇ ಕಠೋರವಾಗ್ತದೆ. ಆಯಾ ಲೆವೆಲ್ ನಲ್ಲಿ ವ್ಯವಸ್ಥೆಯನ್ನ ಸರಿಪಡಿಸುವ ಕಾರ್ಯ ಅಗತ್ಯ ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಿದ್ದೇನೆ. ಯಾವುದೋ ನೀವು ಹೇಳಿದಕ್ಕೆ ಉತ್ತರ ಕೊಡಬೇಕು ಅಥವಾ ಏನೋ ಹೇಳಬೇಕು ಅನ್ನೋ ಆ ಚಿಂತನೆಯನ್ನು ಮುಂದುವರಿಸಬೇಕಂತಲ್ಲ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಇಡೀ ವ್ಯವಸ್ಥೆ ಸರಿಯಾಗಬೇಕು, ನಮ್ಮ ದೇಶ ಸರಿಯಾಗಬೇಕು ಅಂತ ಹೇಳಿದ್ರೆ ಆಯಾ ಲೆವೆಲಿನ ವ್ಯವಸ್ಥೆಗಳನ್ನ ಆಯಾ ಲೆವೆಲ್ ನಲ್ಲೇ ಸರಿಪಡಿಸುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇವತ್ತು ರಫಿ ಭಂಡಾರಿ ಅವರು ನೀವು ಸನ್ಮಾನ ಮಾಡಿರುವ ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀರಂದ್ರೆ, ರಫಿ ಭಂಡಾರಿ ಬಿಜಾಪುರದ ಸಂದರ್ಭದಲ್ಲಿ, ಬಿಜಾಪುರ ಹಂತದಲ್ಲಿ ಆ ವ್ಯವಸ್ಥೆಯನ್ನ ಸರಿಪಡಿಸುವಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ ಈ ಅಭಿನಂದನೆ ಆಗ್ತಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ. ರಫಿ ಭಂಡಾರಿ ಅವರೇ ಇಡೀ ದೇಶಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ. ನಾವು ಇದ್ದ ಪರಿಸರದೊಳಗೆ ಈ ರೀತಿ ಒಂದು ವೆಸ್ಟರ್ನ್ ಇಂಟ್ರೆಸ್ಟ್ ಸ್ಥಾಪಿತ ಹಿತಾಸಕ್ತಿಗಳಿಗೆ ಈ ವ್ಯವಸ್ಥೆ ಹೋಗಬಾರದು. ಸಣ್ಣ ಆಕ್ಷೇಪ ಹೆಸರು ಮಾಡಿಲ್ಲ. ನೀವು ಎಲ್ಲರೂ ಸೇರಿ ಮುಖಾರ ಕಾಕಡೆ ಸರ್ ಸ್ವಲ್ಪ ಹೊಟ್ಟಿ ಕಿಚ್ಚಂದು ನೀವು ಮಾಡಿರೋ ಈ ಕಾರ್ಯಕ್ರಮದ ರೀತಿಗೆ ನೀವು ಯಾವುದೋ ಹೇಳಿದ್ರಿ ಹೈಲೈಟ್ ಪತ್ರಿಕೋದ್ಯಮ. ನೀವು ಮಾತಾಡಿದ ಪತ್ರಿಕೋದ್ಯಮದ ಆಂಗಲ್ನಲ್ಲಿ ರಫಿ ಭಂಡಾರಿ ಅವರನ್ನು ಹೇಳಿದ್ರು ಸರ್. ನಮ್ದು ರಫಿ ಭಂಡಾರಿ ಅವರ ದೋಸ್ತಿ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ. ರಫಿ ಭಂಡಾರಿ ಅವರು ಬಹುಮುಖ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸರ್. ಬಹಳ ಪ್ರತಿಭಾವಂತರು, ಬಹುಮುಖ ವ್ಯಕ್ತಿತ್ವ ಅಂತ ಹೇಳ್ಬೋದು. ಏನೇನ್ ಮಾಡಿದ್ದಾರೆ? ಸಾಹಿತ್ಯ ಅಕಾಡೆಮಿ, ಉರ್ದು ಸಾಹಿತ್ಯ ಅಕಾಡೆಮಿಯಲ್ಲಿ ಇಲ್ಲಿಂದ ದೇಶದವರೆಗೂ ಕೆಲಸ ಮಾಡಿದ್ದಾರೆ. ಅವರು ವಿಶ್ವವಿದ್ಯಾಲಯಗಳು, ನನಗೆ ಅವ್ರದ್ದು ದೋಸ್ತಿ ಸ್ಟಾರ್ಟ್ ಆಗಿ ನಾನು ಸ್ಟೂಡೆಂಟ್ ಸೆನೆಟರ್ 1998 ಸರ್ ವಿದ್ಯಾರ್ಥಿ ಸೆನೆಟ್ ಸದಸ್ಯರಾಗಿ ಹೋಗಿದ್ದೆ. ಹೆಂಗಿರ್ತದೆ ಯೂನಿವರ್ಸಿಟಿ ವ್ಯವಸ್ಥೆ ಅಂತ ಇಲ್ಲಿ ಹಲವಾರು ಜನ ಕುಲಪತಿಗಳಿದ್ದಾರೆ ಗೊತ್ತದು. ಈಗಿನ ಯೂನಿವರ್ಸಿಟಿ ವ್ಯವಸ್ಥೆಗೂ ಹಿಂದಿನ ಯೂನಿವರ್ಸಿಟಿ ವ್ಯವಸ್ಥೆ ಇನ್ನೂ ಬಹಳ ಅದ್ಭುತವಾಗಿತ್ತು. ಯಾರು ಎದುರಿಗೆ ನಿಂತು ಮಾತಾಡೋದು ಇರಲಿಲ್ಲ. ಸೆನೆಟ್ ಎಷ್ಟೇ ಡೆಮಾಕ್ರೆಟಿಕ್ ಆಗಿ ನಡೀತದೆ. ನಾ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಸೆನೆಟ್ಗೆ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರಲ್ಲಿ, ಕುಲಪತಿಗಳ ವಿರುದ್ಧ ಮಾತಾಡಬೇಕು ಅಂತ ಹೇಳಿದ್ರೆ 10 ಜನ ಪ್ರೊಫೆಸರ್ಗಳಿಂದ ಬರ್ತಾರೆ, 10 ಜನ ಪ್ರಿನ್ಸಿಪಾಲ್ ಬರ್ತಾರೆ, ಯಾರು ಮಾತಾಡ್ತಾ ಇಲ್ಲ. ಸಿಂಡಿಕೇಟ್ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಕುಲಪತಿಗಳ ಸಪೋರ್ಟಿಗೆ ಇರಬೇಕು ಅನ್ನೋ ರೀತಿ ಇರ್ತಿತ್ತು. ನಾವು ಏನ್ ಸ್ಟೂಡೆಂಟ್ ಸೆಂಟರ್ ಆಯ್ಕೆ ಆಗಿದ್ದೀವಲ್ಲ ಸರ್, ನಾವು ಹೀರೋಗಳಾಗಿ. ಯಾಕಂತ ಹೇಳಿದ್ರೆ ಈ ಪ್ರೊಫೆಸರ್ಗಳು ವರ್ಚು ಏನೇನ್ ಬರ್ತಾರಲ್ಲ ಅವರೆಲ್ಲ ಬಂದು ಅವ್ರ ಸಮಸ್ಯೆಗಳನ್ನ ನನ್ನ ಹತ್ರ ಹೇಳ್ಕೊಡ್ತಿದ್ರು. ಅಲ್ಲಿಂದಲೇ ನನ್ನ ಪ್ರಯಾಣ ಆರಂಭವಾಗಿರೋದು. ಅರುಣ್ ಚಾಕುಂಡಿ ಚೆನ್ನಾಗಿ ಮಾತಾಡ್ರಿ, ಈ ಇಶ್ಯೂದು ಸ್ವಲ್ಪ ನಮ್ಮ ಸಮಸ್ಯೆಗಾಗಿ ಹೇಳ್ರಿ, ಅದು ನಮ್ಮ ಹೆಸರು ಹೇಳ್ಬೇಡ್ರಿ ಕುಲಪತಿಗೆ ಅಂತ ಹೇಳೋದು. ನನಗೆ ನಿಜವಾಗ್ಲೂ ಗೊತ್ತಾಗಿರುವಂತ ಆ ಸಂದರ್ಭದಲ್ಲಿ ರಫಿ ಭಂಡಾರಿ ಅವರು ನೋಡ್ರಿ, ರೋಲ್ ಅಂತ ಹೇಳ್ತೇವೆ ನಾವು. ಆ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಚಳವಳಿಯಿಂದ ಬಂದಿರುವಂತ ಒಬ್ಬ ಕಾರ್ಯಕರ್ತನಾಗಿ ಅವತ್ತು ಸುನೆಟ್ ನಲ್ಲಿ ನನ್ನ ರೋಲ್ ಏನಾಗಿ ಕಟ್ಟಬೇಕಾಗಿತ್ತು ಅಂತ ಪ್ರಶ್ನೆ ಮಾಡುವಂತ, ಪ್ರತಿಯೊಂದು ವ್ಯವಸ್ಥೆಗೆ ನಾವು ಕ್ಷೇಮ ನಿರ್ಣಯವನ್ನು ಬೀರುವಂತ, ಪ್ರತಿಯೊಂದಕ್ಕೂ ಉತ್ತರ ಕಂಡುಕೊಳ್ಳುವಂತ ವಿರೋಧ ಪಕ್ಷದ ನಾಯಕರಿದ್ದಿಲ್ಲ. ಅದಕ್ಕೆ ನಮ್ಮೊಬ್ರು ಸಿಂಡಿಕೇಟ್ ಸದಸ್ಯರು ಇವತ್ತು MLC ಆಗಿದ್ದಾರೆ. ಸಕ್ನೂರ್ ಮನೆಗೆ ಹೋಗಿದ್ದೆ. ಯಾರೋ ಸಮಸ್ಯೆ ತಗೊಂಡ್ಬಂದ್ರು ಸಕ್ನೂರ್ ಮನೆಗೆ. ನಾ ಎದುರುಗಡೆ ಕೂತಿದ್ದೆ. ಸ್ವಲ್ಪ ಇರುವಪ್ಪ ಇಲ್ಲಿ ಸ್ಟೂಡೆಂಟ್ಸ್ ಲೆಟರ್ ಬಂದ ನಂತರ ವಿರೋಧ ಪಕ್ಷದ ವ್ಯವಸ್ಥೆ ನಿರ್ಮಾಣ ಆಗಿರಲಿ, ಇವ್ರಿದ್ರಿಗೆ ಹೇಳ್ಬೇಡ, ಇವ್ರು ಹೋದ ಹೇಳುವಲ್ಲಿ ಅಂತ ಹೇಳುವ ಮಟ್ಟಿಗೆ ನಾವು ಅಲ್ಲಿ ಕೆಲಸ ಮಾಡ್ತೀವಿ.
ಮಾಡ್ತಿದ್ವಿ. ಸರ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ರಫಿ ಭಂಡಾರಿ ಅವರನ್ನ ನಾವು ಒಬ್ಬ ವಿದ್ಯಾರ್ಥಿ ಚಳವಳಿಯ ನಾಯಕ. ನಾನು ಅಕ್ಷರಶಃ 2010 ವಿಧಾನ ಪರಿಷತ್ನ ಸದಸ್ಯರಾಗಿದ್ದೀನಿ ಸರ್. 2010 ವಿಧಾನ ಪರಿಷತ್ ಸದಸ್ಯರಾಗಿದ್ರೆ 2008 ನಮ್ಮ ಸ್ಟೇಟ್ಮೆಂಟ್ ನಾವೇ ಬರೋದು, ಇವ್ರ ಕಚೇರಿಗಳಿಗೆ ಹೋಗಿ ಕೊಟ್ಟು ಅದನ್ನು ಪ್ರಕಟ ಮಾಡಿಸುವಂತ ಹೋರಾಟಗಾರರು. ಫಸ್ಟ್ ಟೈಮ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದಾಗ ನೋಡ್ರಿ, ವ್ಯವಸ್ಥೆಯಲ್ಲಿರುವಂತ ಒಳ್ಳೆಯದನ್ನ ಗುರುತಿಸ್ತಾ ಹೋದ್ರೆ ಹೆಂಗ್ ಸಾಧ್ಯ ಅನ್ನೋಕೆ ನನ್ನ ಪ್ರಜಾವಾಣಿ ಆಗಿರೋ ಒಬ್ಬರು ಪತ್ರಕರ್ತರು ನಿಂತರು ನನಗೆ ಫೋನ್ ಮಾಡಿದ್ರು, ಅರುಣ್ ಠಾಕೂರ್ ನಾವೆಲ್ಲಾ ಪತ್ರಕರ್ತರು ನಿನ್ ಸಪೋರ್ಟ್ ಮಾಡ್ತೇವೆ. ಯಾಕೆ ಏನ್ ಕೇಳಿದ್ರೆ, ನಿನ್ನೇನ್ ನಿರೀಕ್ಷೆ ಇಲ್ಲಪ್ಪ, ನಿನ್ನಂತ ಗೆದಿಬೇಕು ಅಂತ. ನಮ್ಗೊಂದು ಭ್ರಮನಿರಸನ ಸ್ಟಾರ್ಟ್ ಆಗಿತ್ತು. ಹೋರಾಟಗಾರರೇ ಬೇರೆ, ಜನಪ್ರತಿನಿಧಿಗಳೇ ಬೇರೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿತ್ತು. ನೀವೊಬ್ಬ ವಿದ್ಯಾರ್ಥಿ ಚಳವಳಿ ನಾಯಕನಾಗಿ ಸರ್, ನಾನು 35 ನಮ್ಮ ಒಳ್ಳೆಯವರಾಗಿ MLC ಆಗಿರೋ ಸಂದರ್ಭದಲ್ಲಿ 35ನೇ ವಯಸ್ಸಿನೊಳಗ ನೀನು ನಮಗೆ ಸ್ಟೇಟ್ಮೆಂಟ್ ಬರ್ಕೊಟ್ಟು ನಮ್ ಕಚೇರಿ ಕೊಡುವಂತವನು MLC ಟಿಕೆಟ್ ತಗೊಂಡು MLC ಆಗ್ತದೆ ಅಂತ ಹೇಳಿದ್ರೆ 100% ನಮ್ಮೆಲ್ಲರ ಸಮರ್ಥನೆ ಅದ. ನಿನ್ ಸಲುವಾಗಿ ಅಲ್ಲ, ನಂಬಿಕೆಗಳನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಯಾರು ತಮ್ಮ ಸ್ಟೇಟ್ಮೆಂಟ್ ಬರೆದು ಹೋರಾಟ ಮಾಡಿ ನಮ್ಮ ಕಚೇರಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹುಡುಗ ಇವತ್ತು MLC ಆಗ್ತಾನೆ ಅಂತ ಹೇಳಿದ್ರೆ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಉಳಿಯುತ್ತೆ ಅನ್ನೋ ಮಾತು ಹೇಳಿದ್ರು ಸರ್. ಇವತ್ತಿಗೂ ಕೂಡ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ, ಎಲ್ಲ ಕೊರತೆಗಳ ಮಧ್ಯದಲ್ಲಿ ಯೋಗ್ಯರು ಅಲ್ಲಲ್ಲೇ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ವ್ಯವಸ್ಥೆಗಳು ಉಳ್ಕೊಂಡಿದೆ. ಆ ರೀತಿ ಯೋಗ್ಯರನ್ನ ಸಮಾಜದ ಎದುರುಗಡೆ ಇಟ್ಟು ಈ ರೀತಿ ನೀವು ಆಗ್ಬೇಕು ಅನ್ನೋ ಪ್ರೇರಣೆ ಕೊಡುವಂತ ಕೆಲಸ ಇದೆ. ಇವತ್ತಿನ ಸನ್ಮಾನ ನನ್ನ ಪ್ರಕಾರ ರಫಿ ಭಂಡಾರಿ ಅವರ ಸನ್ಮಾನ ಅಲ್ಲ. ರಫಿ ಭಂಡಾರಿ ಅವರು ಆ ರೀತಿ ಯೋಗ್ಯರಲ್ಲಿ ಒಬ್ಬರಾಗುವಂತ ಪ್ರಯತ್ನ ಮಾಡಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಿದ್ರು. ಆ ಕಾರಣಕ್ಕಾಗಿ ರಫಿ ಭಂಡಾರಿ ಅವರಂತೆ ನಾನು ಆಗ್ಬೇಕು ಅನ್ನುವಂತ ಪ್ರೇರಣೆ ಕೊಡೋ ಸಲುವಾಗಿ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಬಹಳ ಸ್ಪಷ್ಟವಾಗಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೇನೆ. ಈ ಸಲ ನನ್ಗೆ ಗೊತ್ತಿರಲಿ, ರಫಿ ಭಂಡಾರಿ ಅವರ ಪ್ರಮುಖ ವ್ಯಕ್ತಿತ್ವ. ನಾನು ರಫಿ ಭಂಡಾರಿ ಅವರ ಒಟ್ಟಿಗೆ ಹೋಗಿ, ಅರವಿಂದ್ ಲಿಂಬಾವಳಿ ಅವತ್ತು ಉನ್ನತ ಶಿಕ್ಷಣ ಸಚಿವರು, ರಫಿ ಭಂಡಾರಿ ಅವರು ಒಳಗೆ ಬಂದ ತಕ್ಷಣ ನೋಡ್ರ ಅವ್ರಿಗಿರೋ ಕ್ಲಾರಿಟಿ ಬಿಜೆಪಿ ಸರ್ಕಾರದಲ್ಲಿ ಅವರು ಸಿಂಡಿಕೇಟ್ ಸದಸ್ಯರು ಸರ್, ಗೊತ್ತಿರಲಿ. ಬಹಳ ಜನ ರಾಜಕಾರಣವನ್ನೇ ಹಾಕಿ ಹಚ್ಚಿಕೊಂಡು ಬಂದ್ಕೊಡುವಂತ ಕೆಲಸ ಮಾಡ್ತೀವಿ. ನೋಡ್ರಿ, ಅವ್ರು ಬಿಜೆಪಿ ಸರ್ಕಾರದಾಗ ಬಂದ್ರು, ನನ್ನ ಹತ್ರ ಬಂದ್ರು. ಮೊದಲನೇ ಮೀಟಿಂಗ್ ಅಲ್ಲೇ ಸಿಂಡಿಕೇಟ್ ಅಲ್ಲಿ ಬಹಳ ಸ್ಪಷ್ಟ ಆಗಿ ಗೊತ್ತಾಗಿಲ್ಲ ಸರ್ ಅವರು. ನೋಡಿ, ನಾನು ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಇಲ್ಲಿ ಪ್ರತಿನಿಧಿಸ್ತೀನಿ, ನೀವು ಯಾರು ಗೊಂದಲಕ್ಕೀಡಾಗಬೇಡಿ. ನಂದು ಇಡೀ ವಿಶ್ವವಿದ್ಯಾಲಯದ ಬೆಳವಣಿಗೆ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆಯೋ, ಅಲ್ಪಸಂಖ್ಯಾತರ ನ್ಯಾಯಕ್ಕಾಗಿಯೂ ಮಾತನಾಡುವ ಜವಾಬ್ದಾರಿ ನನ್ನ ಮೇಲಿದೆ. ನೀವು ಯಾವ ನನ್ನ ಭಾವಿಸ್ಬಾರ್ದು ಸರ್. ಮೊದಲನೇ ಸಭೆಯಲ್ಲಿ ಅವರು ಈ ಕ್ಲಾರಿಟಿ ಇದೆಯಲ್ಲ, ನಮ್ಮಗಳಿಗೆ ಒಂದು ಸ್ಪಷ್ಟತೆಯನ್ನು ತಂದುಕೊಡೋ ಕೆಲಸ ಮಾಡ್ತೀವಿ. ಇರದೇ ಇದ್ರೆ ರಫಿ ಭಂಡಾರಿ ಬಂದು ಒಳಗೆ ತಮ್ಮ ಬರೇ ತಮ್ಮ ಜಾತಿ ತಮ್ಮ ಧರ್ಮದ ಮಾತಾಡ್ತಾರೆ ಅಂತ ಗೊಂದಲ ಕಡೆ ಮಾಡದೆ ಇವತ್ತು ಸ್ಪಷ್ಟತೆಯನ್ನು ಹೊಂದಿದ್ರು. ನನ್ನ ಕರ್ಕೊಂಡು ಹೋದ್ರು, ಅರುಣ್ ಠಾಕೂರ್ ನಿನಗ ಅರವಿಂದ್ ಲಿಂಬಾವಳಿಗೆ ಕಡೆ ದೋಸ್ತರು ನಾವು ಅರವಿಂದ್ ಲಿಂಬಾವಳಿ ಅಂತೇಳಿ ಅರವಿಂದ್ ಲಿಂಬಾವಳಿ ಅವ್ರ ತಗೊಂಡು ಏನ್ ಕೆಲಸ ಇರ್ಬೋದು ಹೇಳಿ. ಮಹಿಳಾ ಯೂನಿವರ್ಸಿಟಿ ಆಗ್ಯದ, ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಜನಾಂಗದ ಈ ನೆಲದ ಭಾಷೆ ಉರ್ದು ಉಳಿಬೇಕು, ಈ ಭಾರತೀಯ ಭಾಷೆ ಉರ್ದು ಉಳಿಬೇಕು ಅಂತ ಹೇಳಿ ಅಲ್ಲಿ ಡಿಪಾರ್ಟ್ಮೆಂಟ್ ಆಗ್ಬೇಕು ಅಂತ ಇಬ್ರು ಕೂಡ ಹೋಗಿ ಅವತ್ತು ಅರವಿಂದ್ ಲಿಂಬಾವಳಿ ಅವ್ರ ಕಡೆ ಬರೆಸಿ ಉರ್ದು ಡಿಪಾರ್ಟ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗಿದ್ರೆ ಅದಕ್ಕೆ ರಫಿ ಭಂಡಾರಿ ಅವ್ರನ್ನ ಕರ್ಕೊಂಡು ಹೋದ್ರು. ಬರೇ ಉರ್ದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ ಅವರು. ಏನ್ ಮಾಡಿದ್ರು ಹೇಳ್ರಿ, ಉರ್ದುವಿನ ಕುರಿತು ನನಗೆ ಒಂದು ಕಮಿಟ್ಮೆಂಟ್ ಬಳಸೋ ಕೆಲಸ ಮಾಡಿದ್ರು ಅಂತ ನಾನು ಭಾವಿಸುತ್ತೇನೆ ಸರ್. ನಾವು ಇದನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. AM ಪಠಾಣ್ ನೆನೆಸ್ಕೊಳ್ಬೇಕಾಗ್ತದೆ. ಇಲ್ಲಿ ನಿಂತಿರುವ ಸಂದರ್ಭದಲ್ಲಿ ಡಾಕ್ಟರ್ AM ಪಠಾಣ್ ಅವತ್ತು ಕುಲಪತಿಗಳು ಸರ್. ನಾವು ವಿದ್ಯಾರ್ಥಿ ಸೆನೆಟ್ ಸದಸ್ಯರಾಗಿ ಇಷ್ಟೆಲ್ಲ ಗಲಾಟೆ ಮಾಡಿ ಅವ್ರಿಗೆ ಕಿರಿಕಿರಿ ಮಾಡಿ ಮತ್ತೆ ನಾವು ಸೆನೆಟ್ ಮೆಂಬರ್ ಸೆನೆಟ್ ಮೀಟಿಂಗ್ ಆಗ್ಬೇಕು ಅಂತ ಕ್ವಶನ್ ಕಳಿಸ್ಬೇಕು, ರೆಸಲ್ಯೂಷನ್ ಕಳಿಸ್ಬೇಕು, ಎಲ್ಲ ಮಾಡ್ಬೇಕಲ್ಲ. 2-3 ದಿನ ಕುತ್ಕೊಂಡು ತಯಾರಿ ಮಾಡ್ತಿದ್ವಿ ನಾವು ಏನಾಗ್ಬೇಕು ಅಂತ. ಇವತ್ತು ವಿಧಾನ ಪರಿಷತ್ ನಂಗೆ ಲಾಭ ಆಗಿ ನಡೀತಾರೆ. AM ಪಠಾಣ್ ಯಾವತ್ತೂ ನಾವು ಟೀಕೆ ಮಾಡೋದು ಅಂತ ನೆಗೆಟಿವ್ ಮಾಡಲಿಲ್ಲ. ಆ ಸಂಬಂಧದ ಕಾರಣ ರಫಿ ಭಂಡಾರಿ ಅವರು. ನಾವು ವಿಜಯಪುರದಿಂದ ಬಂದಿದ್ದೀವಿ ಅನ್ನೋ ಕಾರಣಕ್ಕಾಗಿ ರಫಿ ಭಂಡಾರಿ ಅವರು ಒಂದು ದೋಸ್ತಿ ಮಾಡಿಸಿದ್ರು. ಪಠಾಣ್ ಏನ್ ಮಾಡೋದು, ದುಡ್ಡಿನ ತ್ರಾಸ ನಾವೆಲ್ಲ ವಿದ್ಯಾರ್ಥಿ ಕಾರ್ಯಕರ್ತರ ಓಡಾಡ್ಬೇಕು. ಒಂದ್ಸಲ ಹೋದ್ರೆ TA ಏನ್ ಬರ್ತಾವಲ್ಲ ಸರ್, 4 ಸಲ ಧಾರವಾಡ ಪ್ರವಾಸ ಆಗಬೇಕು. ನಮ್ಮ ಊರಿಂದ ಸರ್ ಆಲ್ಮೋಸ್ಟ್ 300 ಕಿಲೋಮೀಟರ್ ವಿದ್ಯಾರ್ಥಿ ಚಳವಳಿ ಒಳಗೆ ಕ್ಯಾಂಪಸ್ ಹಚ್ಚಿ ಹೋಗಿ 4 ಸಲ ತಿರುಗಾಡಕ್ಕಾಗ್ತದ, ಒಂದು ಚಳವಳಿ ಕಟ್ಟಾಗ್ತದ ಅನ್ನೋ ರೀತಿಯೊಳಗೆ AM ಪಠಾಣರು ಅವತ್ತು AM ಪಠಾಣರು ಕೂಡ ನೋಡಿ ಹೆಂಗಿರ್ತದೆ ಅನ್ನೋದು ಕೇಳಿ ವ್ಯವಸ್ಥೆಯಲ್ಲಿ ಒಳ್ಳೆಯದನ್ನು ಮಾಡ್ತಾ ಹೋದ್ರು ಸರ್. ಒಳ್ಳೆಯದು ಸಾಧ್ಯ ಆಗ್ತದೆ. ಒಂದಿನ ನಾನು ಈ ಕೊಟ್ಟಿ ಅಂಕಪಟ್ಟಿ ಹಗರಣ ಕುರಿತು ಬಹಳ ದೊಡ್ಡ ಚಳವಳಿ ತಗೊಂಡು ವಿದ್ಯಾರ್ಥಿ ದರ್ಶನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಅದರಲ್ಲಿ ಯಾರ್ಯಾರಿದ್ರು ಯಾರ್ಯಾರಿಲ್ಲ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ನನಗೆ AM ಪಠಾಣರ ಕರೆದ್ಬಿಟ್ಟು ಈ ಯೂನಿವರ್ಸಿಟಿ ಸುಧಾರಣೆ ಆಗ್ಬೇಕು, ಈ ಕೊಟ್ಟಿ ಅಂಕಪಟ್ಟಿ ಹಗರಣ ಕುರಿತು ಶಾಪೂರ್ತಿ ಧ್ವನಿ ಎತ್ತಬೇಕು ಅಂತ ಸ್ವತಃ ಕುಲಪತಿ ಅವ್ರ ವಿರುದ್ಧವೇ ಮಾತಾಡಬೇಕು ಸರ್. ಕೊನೆಗೆ ರಿಜಿಸ್ಟ್ರಾರ್ ರಾಜಶೇಖರ್ ಅಂತಿದ್ರು ನೆನಪಿದೆ ಸರ್, ಅವ್ರು ಕರೆದ್ಬಿಟ್ಟು ಅರುಣ್ ಶಾಪೂರ್ ಧಾರವಾಡದಾಗ ಬಂದ್ರೆ ಎಲ್ಲಿ ಇರ್ತೀವಿ ನೀವು ಯಾಕೆ ಅಂತೆ, ಇದು ಸಣ್ಣ ಹುಟ್ಟಿಕೈ ಹಾಕಿಲ್ಲ, ನೀನ್ ಸಣ್ಣ ಹುಟ್ಟಿಕೈ ಹಾಕಿಲ್ಲ, ಈ ಕೊಟ್ಟಿ ಅಂಕಪಟ್ಟಿ ಹಗರಣದ ಕುರಿತು ಧ್ವನಿ ಎತ್ಬಿಟ್ಟಿದ್ವಿ. ಹಿಂದೆ ಶಶಾಂದ್ರ ಕೊಲೆಯಾಗಿದೆ ವಿಶ್ವವಿದ್ಯಾಲಯದಲ್ಲಿ. ಆ ರೀತಿಯ ವಿಷಯಗಳ ಕೈ ಹಾಕಿ
ಅಂದ್ರೆ ಆ ರೀತಿ ಚಳವಳಿಗೆ ಅವತ್ತು ರವಿ ಭಂಡಾರಿ ಅವರು ಪತ್ರಕರ್ತರಾಗಿ ಸಿಂಡಿಕೇಟ್ ಸದಸ್ಯರಾಗಿದ್ದವರು ಒಬ್ಬ ವಿದ್ಯಾರ್ಥಿ ಚಳವಳಿಯಲ್ಲಿರುವಂತ ನಾಯಕನಿಗೆ ಅವರೆಂದೂ ಸಾಥ್ ಮಾಡ್ಕೊಳ್ಳಿ ಸರ್. ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಇಲ್ಲಿ ಹಿಂಗಲ್ಲ ಹಿಂಗ್ರೆ ಅಂತ ಹೇಳೋದು ಇರ್ಬೋದು. ಅವ್ರು ಸಿಂಡಿಕೇಟ್ ಇದ್ರು ಇಲ್ಲಿ ವಿಮಾನ ಯೂನಿವರ್ಸಿಟಿ ಮಾಡ್ಬೇಕಂತ ಹೇಳಿದಾಗ ನಾನು ನೇರವಾಗಿ ಸ್ಟೇಟ್ಮೆಂಟ್ ತಗೊಂಡು ಅವ್ರ ಆಫೀಸಿಗೆ ಹೋದೆ. ಸರ್ ಅವ್ರು ಸ್ಟೇಟ್ಮೆಂಟ್ ಕೊಡೋ ಹೋಗಿದ್ದು ಒಳ್ಳೇದಲ್ಲ, ನಮ್ಮ ರಾಣಿ ಸಾರಿ ಅವತ್ತು ಕೆಯುಡಿ 10,000 ರೂಪಾಯಿ ಆಗಿದೆ ಸರ್. ಬರೀ 10,000 ರೂಪಾಯಿದೊಳಗೆ ಕೆಯುಡಿ ಕ್ಯಾಂಪಸ್ ಅನ್ನ ರಮೇಶ್ ಜಿಗಣಿಗೆ ಅವರು ಹೇಳಿದ್ರಲ್ಲ ಸರ್, ಅಪಾಯಿಂಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಬರೀ 10,000 ರೂಪಾಯಿ ಕೊಟ್ಟಿರ್ತಾರೆ. ನಮ್ಮ ಪೂರ್ತಿ ಇದಕ್ಕೆ ಕೊಟ್ಬಿಟ್ಟು ನಮ್ದೇನ್ ಗತಿ ವುಮೆನ್ ಯೂನಿವರ್ಸಿಟಿ ಕೊಟ್ಬಿಟ್ರೆ ಕೆಯುಡಿ ಎಲ್ಲ ಅಳಿಸಿ ಹೋಗ್ತದ. ಅಷ್ಟು ಕಷ್ಟಪಟ್ಟು ಸ್ಟಾರ್ಟ್ ಮಾಡ್ರೆ ಪಿ ಜಿ ಸೆಂಟರ್ ಧ್ವನಿ ಅಂತದಾಗ ನಿಮ್ಗೆ ಗೊತ್ತಿರ್ಲಿ ನಂದು ಹೈಲೈಟ್ ಮಾಡಿ ಅವ್ರು ಸಣ್ಣ ಮಾಡ್ಕೊಂಡಿದ್ರು. ಡೆಲ್ಲಿ ಸಲಾರ್ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ. ನನ್ನ ಫಸ್ಟ್ ಇಲೆಕ್ಷನ್ ಅಲ್ಲಿ ಸರ್ ಡೆಲ್ಲಿ ಸಲಾರಲ್ಲಿ ನಂದು ಇಂಟರ್ವ್ಯೂ ಬಿಕಾಸ್ ಆಫ್ ರವಿ ಭಂಡಾರಿ. ನನ್ನ ಅಲ್ಪಸಂಖ್ಯಾತ ಶಿಕ್ಷಕ ಮಿತ್ರರಲ್ಲ ಅದನ್ನು ಓದಿಬಿಟ್ಟು ಅರುಣ್ ಕಪೂರ್ ಡೆಲ್ಲಿ ಸಲಾರಲ್ಲಿ ಓದಿದೀವಿ, ನಾವು ನಿಮ್ ಜೊತೆಗೆ ಇರ್ತೀವಿ ಸರ್. ನಾನು 3 ಚುನಾವಣೆ ಕಂಟೆಸ್ಟ್ ಮಾಡಿದ್ದೀನಿ, ₹1 ನನ್ನ ಹತ್ರ ಇರಲಿಲ್ಲ. ನಾ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿದವಲ್ಲ. 3 ಚುನಾವಣೆಯಲ್ಲಿ ಈ ಜಿಲ್ಲೆಯ ನನ್ನ ಇಡೀ ಕ್ಷೇತ್ರದೊಳಗ ನನಗೆ ಬೇರೆ ಎಲ್ಲ ಸಮುದಾಯಗಳ ಯಾಕೆ ಕೊಡ್ತಿದ್ದೋ ಅಲ್ಪಸಂಖ್ಯಾತರದ್ದು ಅದ್ರ ಮುಂಚೆ ಹೇಳೋದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ರೀತಿ ಒಂದು ಸ್ಪಷ್ಟತೆಯೊಂದಿಗೆ ಒಂದು ಬಾಂಧವ್ಯ ಬೆಳೆಸುವ ಕೆಲಸ. ಬಹಳ ಜನರಿಗೆ ಸ್ವಭಾವ ಹೇಗಿರ್ತದಂದ್ರೆ ಸರ್, ಮಾತಾಡಿದ್ರೆ ಇಬ್ಬರ ಮಧ್ಯದೊಳಗ 2 ಗುಂಪು ಹಾಕ್ಬೇಕು, ಭೇದ ಬರಬೇಕು, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋ ಸಂದರ್ಭದಾಗ ವಿ ಭಂಡಾರಿ ಅವರು ಒಳ್ಳೆತನ ನಾ ಕಂಡುಕೊಂಡಿದ್ದೇನೆ ಅಂತ ಹೇಳಿದ್ರೆ ನನ್ನನ್ನ ಅವ್ರ ಸಮುದಾಯಗಳ ಜೊತೆಗೆ ನನ್ನ ಒಳ್ಳೆಯ ಅಭಿಪ್ರಾಯಗಳನ್ನ ನನ್ನ ಎಫರ್ಟ್ಗಳನ್ನ ಸಮುದಾಯ ಜೊತೆಗೆ ಕ್ರೋಢೀಕರಿಸುವಂತ ಕೆಲಸ ಮಾಡೋದು. ಪುಣೆಕರ್ ಅವರು ತಂದೆಯವ್ರ ಹತ್ರ ನಾನು ಕರ್ಕೊಂಡು ಹೋಗಿ ಯೋಗ್ಯ ವ್ಯಕ್ತಿ ಸರ್ ಶಿಕ್ಷಕರಿಗೆ ಇವ್ರು ಆಗ್ಬೇಕು ಅಂತ ಹೇಳಿರೋರು ರವಿ ಭಂಡಾರಿ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಹಳ ಖುಷಿಯಾಗಿದೆ. ಇವತ್ತು ವೇದಿಕೆಯನ್ನು ಗಮನಿಸ್ತದೆ ಸರ್. ನಿಜವಾಗ್ಲೂ ಮಹೇಶ್ ಬರೋದ್ರ ಬಹಳ ಲೈಟರ್ವೇದಾಗಿ ಹೇಳ್ಬಿಟ್ರಿ, ಇದು ಅಲ್ಲಿ ಆಗ್ಬೇಕಾಗಿತ್ತು. ನಿಜವಾಗ್ಲೂ ಕೂಡ ಇವತ್ತು ವೇದಿಕೆಯಲ್ಲಿರುವಂತಹ ವ್ಯಕ್ತಿಗಳನ್ನ ನೋಡಿದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಏನು ಅನ್ನುವಂಥದ್ದು ನಿಜವಾಗ್ಲೂ ಆ ಪರ್ಸನಾಲಿಟಿ ಅನ್ನೋದು ಕವರ್ ಆಗಿದೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಭಂಡಾರಿ ಸರ್ ನಿಮ್ಗೆ ಇನ್ನೂ ಆ ಭಗವಂತ ಶಕ್ತಿ ಕೊಡಿ. ನಾವು ದಿಲ್ಲಿಗೆ ಹೋಗಿದ್ವಿ, ಹೋಗಿ ನಾವು 100 ಜನ ಹೋಗಿದ್ವಿ ಸರ್. ರಾಘವೇಂದ್ರ ಕಂಡ್ರಿಗೆ ಮುಂಚೆ ಹೇಳಿರಲಿಲ್ಲ, ಅಪಾಯಿಂಟ್ಮೆಂಟ್ ಇರಲಿಲ್ಲ. ಆಗ ಅವರು ಸಭಾಧ್ಯಕ್ಷರು. ಆ ಸಂದರ್ಭದಲ್ಲಿ ಹೋಗಿ ರವಿ ಭಂಡಾರಿ ಬಂದಾಗ ಬಿಜಾಪುರದಿಂದ ಡೆಲ್ಲಿ ಸಲಾರ್ ಅಂತ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು, ಭೇಟಿಯಾಗಿ ಹೋದ್ವಿ. ನೆನಪಿದೆ ಅಂತ ಭಾವಿಸ್ತೇನೆ ನಾನು. ಆ ನಿಟ್ಟಿನೊಳಗ ಒಬ್ಬ ವ್ಯಕ್ತಿಗೆ ಅಷ್ಟೆಲ್ಲ ರೀಚ್ ಇದ್ರು ಕೂಡ ನಾವು ಬಹಳ ಸಲ ಹೇಳ್ತೇವೆ, ಪಾಸಿಟಿವ್ ಆಗಿ ಹೇಳ್ಬೇಕು ಅಂದ್ರೆ ಐಸ್ ಆಫ್ ಇದೇನು ಟಿಪ್ ಆಫ್ ಐಸ್ಬರ್ಗ್ ಅಂತ ಹೇಳ್ತೇವೆ. ರವಿ ಭಂಡಾರಿ ಹೆಂಗ್ ಫುಡ್ ಅದ ಸರ್ ನೀವು ಏನ್ ಬ್ಯಾಕ್ ಕಾಣಿಸಲ್ಲ ಸರ್, ಇದು 10 ಪಟ್ಟು ಒಳಗದ ಅನ್ನುವಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೇ ರೀತಿ ಆಗ್ಲಿ ಬೇರೆಯವರು ನಮ್ಮನ್ನ ನೋಡಿ ಕಲಿಯುವಾಗ ಆಗ್ಬೇಕು ಅನ್ನೋಂಥದ್ದೇ ಜೀವನ ಅಂತ ಭಾವಿಸಿದ್ದೇನೆ. ಆ ರೀತಿ ಒಂದು ಒಳ್ಳೆಯ ಒಂದು ಮಾದರಿಯ ಜೀವನ ನಡೆಸಿರೋರಿಗೆ ನಿಮ್ಗೆ ಒಳಿತಾಗ್ಲಿ. ಭಗವಂತ ಇದೇ ರೀತಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಶಕ್ತಿಯ ನಿಮ್ಗೆ ಕೊಡ್ಲಿ. ಮತ್ತೆ ಕೆಲಸ ಮಾಡುವ ಎಲ್ಲಾ ಕುಲಪತಿಗಳು ಸುಲಭವಿಲ್ಲ. ಒಂದ್ಸಲ ನಾವು ನಿಮ್ಮ ಅಕಾಡೆಮಿಕ್ ಕೌನ್ಸಿಲ್ ಸೆನೆಟ್ ಸಿಂಡಿಕೇಟ್ ಬಂದು ಹೋದಂತ್ರ ಅದೇ ರೀತಿ ಮಾತಾಡೋ ಪರಿಸ್ಥಿತಿಗಳು ಇರ್ತಾವ ಅನ್ಸಲ್ಲ. ಆದ್ರೂ ಇಷ್ಟು ಪ್ರೀತಿಯಿಂದ ಈಗಿನ ಕುಲಪತಿಗಳು ಹಿಂದಿನ ಕುಲಪತಿಗಳು ಸಂದೇಶ ರೂಪದಲ್ಲಿ ಕಳಿಸಿರೋದು ನೋಡಿದ್ರೆ ಖಂಡಿತ ಸರ್ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅನ್ನುವಂತ ಹಾರೈಕೆಗಳ ಜೊತೆಗೆ ನನ್ನನ್ನು ಕರೆದು ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿರೋ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಒಂದು ಕೊನೆ ಮಾತಾಡ್ತೀನಿ. ಅವರು ನಮ್ಮ ಸುದ್ದಿ ಹಾಕ್ಬಿಟ್ಟು ಸರ್ ಅದೊಂದು ಕಾಪಿ ಕಳಿಸ್ತಾರ ಎಡಿಟರ್ ಅದ ವೇದಿಕೆ ಮೇಲೆ. ಅದನ್ನ ನೋಡೋ ನಂತರ ನಾವು ಫೇಸ್ಬುಕ್ ಹಾಕ್ತೀನಿ ಸರ್. ಬಹಳ ಜನರ ಪ್ರಶ್ನೆ ಬರುತ್ತೆ, ಅರುಣ್ ಶಾಪುರ್ ಏನ ಹಾಕಿ ಅನ್ನೋದು ಹೆಂಗೆ ವಿಶೇಷವಾಗಿ ನಿಮ್ಗೆ ಗೊತ್ತಲ್ಲ ನಮ್ಮ ಐಡಿಯಾಲಜಿಕಲ್ ಇದ್ರೊಳಗೆ ಹೇಗಿರುತ್ತೆ ಅಂತೆ ಸರ್. ನಿಮ್ಗೆ ಗೊತ್ತಿರ್ಲಿ, ಈ ರವಿ ಭಂಡಾರಿ ಅವರದ್ದು ಸುದ್ದಿ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಏನು ಹಾಗೆ ಹುಡ್ಕೋಬೇಕಲ್ರಿ. ಮನವಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳ್ಬಿಟ್ರೆ ಹೇಳಿದ್ರು. ಈ ಪುಸ್ತಕ ನಾವು ಓದೇ ಓದ್ತೀನಿ ಅಭಿಮಂಟು ಸರ್. ಹೆಂಗಂತ ಕೇಳಿದ್ರಿ, ನೀವು ಗೂಗಲ್ ಲೆನ್ಸ್ ಹಾಕ್ಬಿಡಿ, ನಾ ಕುತ್ಕೊಂಡು ಅದನ್ನೇ ಸ್ಟಾರ್ಟ್ ಮಾಡಿದ ಅದು ಓದು ಬೇಡ, ಯಾಕಂದ್ರೆ ಸಮಯದ ಕನ್ಸ್ಟೆನ್ಸ್ ಇರೋದು ಬಿಟ್ಟಿದ್ದೀನಿ. 100% ಸರ್ ಈ ಪುಸ್ತಕ ಓದ್ತೀನಿ. ಗೂಗಲ್ ಲೆನ್ಸ್ ಶಬ್ದಶಃ ಅರ್ಥ ಆಗ್ತಾ ಇರ್ಬೋದು, ಭಾವ ಅರ್ಥ ಆಗೋ ರೀತಿಯಲ್ಲಿ ಆ ಪುಸ್ತಕ ಓದ್ತೀನಿ ಅನ್ನೋದ ಮಾತು ಹೇಳ್ತಾ ರವಿ ಭಂಡಾರಿ ಅವರ ಜೀವನ ಬರೀ ಪತ್ರಕರ್ತರಾಗಿಲ್ಲ, ಬರೀ ವಿಶ್ವವಿದ್ಯಾಲಯ ಇಲ್ಲ, ಉರ್ದು ಅಕಾಡೆಮಿ ಮಾತ್ರ ಅಲ್ಲ, ಒಂದು ಬಹುಮುಖದ ವ್ಯಕ್ತಿತ್ವವಾಗಿ ಏನು ಈ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಜನರಿಗೆ ಅಭಿನಂದಿಸಲ್ಪಡ್ತಿದ್ದಾರೆ. ಈ ಮಾದರಿ ಬೇರೆಯವರಿಗೂ ಕೂಡ ಒಂದು ಮಾದರಿ ಆಗಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಭಂಡಾರಿ ಸರ್ ಭಗವಂತ ತಮ್ಮ ಒಳ್ಳೇದು ಮಾಡಲಿ, ನಿಮ್ಮ ಪರಿವಾರಕ್ಕೆ ಒಳ್ಳೇದು ಮಾಡಲಿ, ಮಕ್ಕಳಿಗೆ ಒಳ್ಳೇದು ಮಾಡಲಿ, ಸಮಾಜಕ್ಕೂ ನಿಮ್ಮ ಮೂಲಕ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ ಅಂತ ಹಾರೈಕೆಗಳೊಂದಿಗೆ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಅದು ಫ್ರೆಂಡ್ ಬರ್ಬೇಕು ಮೇಡಮ್ ನೋಡಿದ್ರೆ ಮನೆಯಲ್ಲಿ ನನಗೆ ಗೊತ್ತಿಲ್ಲ. ಇದನ್ನ ಬಂದಿರೋದು ಡಿ ಕೆ ಶಿವಕುಮಾರ್ ಅವರು. ಅದು ಓದಿ ಇಷ್ಟಪಡ್ತೀನಿ. ಬಹುಶಃ ಅದು ಹೇಳ್ಬಿಟ್ರೆ
ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೆಡೆ ಕೂಡಿ ತುಂಬ ನಮ್ಮ ಕೂಡಲ ಸಂಗಮದೇವ ಎಂದು ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಹಬ್ಬವಿದ್ದರೆ ಸಾಕು, ಕೂಡಲ ಸಂಗಮದೇವ ಬಲಿಯುತ್ತಾನೆ ಎಂಬುದರ ಅರ್ಥ. ಈ ವಚನಕ್ಕೆ ಅನ್ವಯವಾಗುವಂತೆ ಹಿರಿಯರಾದ ರಫಿ ಭಂಡಾರಿ ಅವರು ಬಾಳಿ ಬದುಕಿದ್ದಾರೆ ಅಂತ ಇದ್ರ ಇನ್ನೊಂದು ಲೈನ್ ಇದೆ, ಮೊಹಮ್ಮದ್ ರಫಿ ಹಾಡು ಹೇಳ್ತಾ ದೊಡ್ಡವರಾದರು, ಆದ್ರೆ ರಫಿ ಎಂದರೆ ಎತ್ತರಕ್ಕೆ ಬೆಳೆ ಉದಯಿಸು ಎನ್ನುವ ಅರ್ಥ. ರಫಿ ಸಾಬ್ ಯಾಕೆ ಬಡ ಜಿಂದಗಿ ಐಸ ಬದಲಾಯಿಗೆ ಹೋಗಿಲ್ಲ ಒಂದು ವಿಷಯ ಅಂದ್ರು. ಈ ಮಾತಾಡ್ಬೇಕಾದ್ರೆ ಉದಯ ಟಿವಿಯಲ್ಲಿ ಆದರ್ಶ ದಂಪತಿಗಳು ಬರ್ತಾ ಇತ್ತು 45 ವರ್ಷಕ್ಕೆ. ಸಂತೋಷ್ ಮತ್ತೆ ಆರ್ತಿ ಸಂತೋಷ್ ಸೀನಾದವರು ಮತ್ತೆ ಆರ್ತಿ ಸಂತೋಷ್ ನಡೆಸ್ಕೊಡ್ತಾರೆ. ಈಗ ಆದರ್ಶ ದಂಪತಿಗಳು ಎಲ್ಲಿರೋರು ಗೊತ್ತಿಲ್ಲ, ಆದ್ರೆ ರಫಿ ಭಂಡಾರಿ ಅವ್ರ ಮನೆಗೆ ಹೋದ್ರೆ ಆ ಮೇಡಮ್ ರೀತಿ, ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ, ಅದೇ ಮನೆ, ಅದೆಷ್ಟು ಎತ್ತರ ಬೆಳೆದಿದ್ದೀರಾ ಸರ್, ಅದೆಷ್ಟು ಎತ್ತರ ಬೆಳೆದಿದ್ದೀರಾ. ರಫಿ ಅಂದ್ರೆ ಎತ್ತರ ಬೆಳೆ. ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ 3 ತರ ಸ್ನೇಹಿತರು ಬರಬೇಕು. ಜೋಪಾನವಾಗಿ ಸ್ನೇಹಿತರ ಬಗ್ಗೆ ಇನ್ನು ಅರಿಸ್ಟಾಟಲ್ ಹೇಳ್ತಾರೆ. ಯಾರಲ್ಲಿ ಮೊದಲನೇ ಸ್ನೇಹಿತರು ಬರ್ತಾರೆ, ನಮ್ಮೆಲ್ಲ ಜೀವನದಲ್ಲಿ ಜಾಸ್ತಿ ಬರ್ತಾರೆ, ಪೈಸಾ 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 ಅಂತ. ಎಲ್ಲ ಆಸ್ತಿ ಮಾಡಿದೆ, ಸೈಟ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಪೈಸಾ ಪೈಸಾ ಸ್ನೇಹಿತರನ್ನ ದೂರ ಇಡು, ಎಷ್ಟು ಬೇಕು ಅಷ್ಟು ಪೈಸಾ ಮಾತ್ರ ಇಟ್ಕೋ. ಎರಡನೇ ಸ್ಟೇಜ್ ಬರ್ತಾರೆ ಮಜಾ ಅಂದ್ರೆ ಪ್ಲೆಷರ್. ಸಾಯಂಕಾಲ ಅಲ್ಲಿಗೆ ಬಾ, ಬೆಳಿಗ್ಗೆ ಅಲ್ಲಿಗೆ ಬಾ, ಈ ಪ್ಲೆಷರ್ ಫ್ರೆಂಡ್ಸ್ ಅವನು ದೂರ ಇಡು. ಮೂರನೇ ತರ ಫ್ರೆಂಡ್ಸ್ ಬರ್ತಾರೆ, ಅವ್ನು ಯಾವ್ದು ಒಳಗೂ ಇಟ್ಕೋ, ನಿನ್ ಸುತ್ತು ಇಟ್ಕೋ. ಯಾರು? ಪ್ರಿನ್ಸಿಪಲ್, ಫ್ರೆಂಡ್ಸ್ ವಿತ್ ಪ್ರಿನ್ಸಿಪಲ್ಸ್. ಇವತ್ತು ನಮ್ಮ ಭಂಡಾರಿಗಳನ್ನ ನೋಡ್ತಾ ಇದ್ರೆ ಅವರಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಮೌಲ್ಯಗಳನ್ನ, ತತ್ವಗಳನ್ನ, ಸತ್ವಗಳನ್ನ, ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥ ಗೆಳೆಯರನ್ನ ಸಂಪಾದನೆ ಮಾಡ್ತಾ ಬದುಕು ತೆಗೆದುಕೊಂಡು ಹೋಗ್ತಾ ತಮ್ಮ ವೈಯಕ್ತಿಕ ಬದುಕಿನ ನೋವುಗಳನ್ನು ಯಾವುದೂ ಇರ್ತದೆ ಅಂತ ಹೇಳ್ತಾರೆ. ಮುಪ್ಪು ದೇಹಕ್ಕೆ ಮನಕ್ಕೆ ಬಾರದು, ಕೊನೆಯೂ ಇಲ್ಲವು ಜ್ಞಾನಕ್ಕೆ. ಮುಪ್ಪು ದೇಹಕ್ಕೆ ಮನಕ್ಕೆ ಬಾರದು, ಕೊನೆಯೂ ಇಲ್ಲವು ಜ್ಞಾನಕ್ಕೆ. ಬಾಳಿ ಬದುಕಲು ನೀತಿ ತತ್ವವು ಅರಿತು ಜೀವನ ನಡೆಸಲು. ನಮ್ಮೆಲ್ಲರ ಜೀವನ ಅರ್ಥ ಮಾಡ್ಕೊಳ್ಳಿಕ್ಕಿದೆ, ಬೆಳಿಲಿಕ್ಕಿದೆ. ಈ ಸಮಯದಲ್ಲಿ ಅವರ ಸ್ವಧರ್ಮ, ಸ್ವ ಅಧ್ಯಾಯ, ಸ್ವ ತಪಸ್ಯ, ಸ್ವಸಿದ್ಧಿ, ಸ್ವ ಸಂಸ್ಕಾರ ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಟ್ಟಿರತಕ್ಕಂಥ ಮಾತುಗಳಾಡ್ತಾ ಅವರ ಕುಟುಂಬಕ್ಕೆ ಭಗವಂತ ಬರೀತಾರೆ ನಾ ಬರೆದ್ರೆ ನನಗಾಗಿ. ದಾನಾದಿಗಳು ಬರೀತಾರೆ ನಾ ಬರೆದ್ರೆ ನನಗಾಗಿ, ನಾ ಬರೆದ್ರೆ ನಿಮಗಾಗಿ, ನಾ ಬರೆದ್ರೆ ಮನುಕುಲದ ಒಳಿತಿಗಾಗಿ. ಹೀಗೆ ನಮ್ಮ ರಫಿ ಭಂಡಾರಿ ಸಾಹೇಬರ ಬರವಣಿಗೆ ನಮ್ಮೆಲ್ಲರೂ ಹುಟ್ಟಿದೆ. ಆದ್ರೆ ಒಬ್ಬ ಪೊಲೀಸ್ ಅವ್ರ ಜೊತೆ ಇದ್ದಾರೆ. ಆ ಪೊಲೀಸ್ ಯಾರು ಅಂದ್ರೆ ಯೂನಿಫಾರ್ಮ್ ಪೊಲೀಸ್ ಅಲ್ಲ, ಸಿಯೋ ಆತ್ಮದ ಪೊಲೀಸ್ ಇದ್ದಾನೆ. ನಾನು ಮಾಡ್ತಕ್ಕಂಥ ಹೆಜ್ಜೆ ಇಡ್ತಕ್ಕಂಥ ಹೆಜ್ಜೆ, ಆಡತಕ್ಕಂಥ ಮಾತು, ಕೊಡ್ತಕ್ಕಂಥ ಸಮಯ ಯಾವತ್ತೂ ಕೂಡ ಆ ಉಪರ್ಭಾವ ನೋಡ್ತಾ ಇರ್ತಾನೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಹೆಜ್ಜೆಗೂ ಕೂಡ ತನ್ನನ್ನ ರಿವ್ಯೂ ಮಾಡ್ಕೊಳ್ತಾ, ತನ್ನ ಮಾತನ್ನ ಅರ್ಥ ಮಾಡ್ಕೊಳ್ತಾ ಸಮಾಜವನ್ನ, ವಿಶ್ವವಿದ್ಯಾಲಯಗಳನ್ನ, ಗೆಳೆಯರನ್ನ, ಮನೆಗಳನ್ನ ಬೆಳೆಸ್ತಾ ಇರ್ತಕ್ಕಂಥ ಸಾಯಿಗಳಿಗೆ ದೇವರು ಆಯುಷ್ ಕೊಡ್ಲಿ, ಇನ್ನೊಂದು ಬರವಣಿಗೆ ಶಕ್ತಿ ಜಾಸ್ತಿ ಆಗ್ಲಿ. ಅವ್ರ ಜೊತೆ ನಾವೆಲ್ಲ ಸದಾ ಇರ್ತೇವೆ. ನಿಮ್ಮ ಮಾರ್ಗದರ್ಶನ ಬೇಕು ಬೇಕು ಬೇಕು, ನೀವು ತುಂಬಾ ಬೇಕು, ತುಂಬಿಬೇಕು, ಹೃದಯಕ್ಕೂ ಬೇಕು ಅಂತಕ್ಕಂಥ ಮಾತನಾಡಿ ಎಲ್ಲರ ಪರವಾಗಿ ಹೊರತಿನ ಅಭಿನಂದನಾ ಸಮಿತಿಯಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ರಫಿ ಭಂಡಾರಿ ಅವರ ಅಭಿಮಾನಿಗಳು ಎಲ್ಲ ಬಂದಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳು. ವೇದಿಕೆಯಲ್ಲಿರುವ ಅಧ್ಯಕ್ಷರು, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಮೊಹಮ್ಮದ್ ಮೊಹಸಿನ್ ಸಾಹೇಬ್ರೆ, ಮುಖ್ಯ ಅತಿಥಿಗಳಾದ ನಾವೆಲ್ಲ ನೋಡಿ ಇವರ ಮಾತು ಕೇಳಬೇಕು ಅಂತ ಹೇಳಬೇಕು ನಾನು ಕೈ ಜೋಡಿಸ್ತೇನೆ. ಶ್ರೀ ದಿನೇಶ್ ಭಟ್ರು ಅವರೇ, ಹಾಗೆ ಎಲ್ಲ ಗಣ್ಯರೇ, ಮುಂದಿರುವ ಎಲ್ಲ ಹಿರಿಯರೇ, ಗಣ್ಯರೇ, ಮಾಧ್ಯಮ ಮಿತ್ರರೇ, ರಫಿ ಭಂಡಾರಿ ಅವರ ಬಗ್ಗೆ ಎಲ್ಲರೂ ಈಗಾಗಲೇ ಮಾತಾಡಿದ್ರು. ಪತ್ರಿಕೋದ್ಯಮ ಏನು, ಗ್ರಾಮೀಣ ಪತ್ರಿಕೋದ್ಯಮದಿಂದ ಮತ್ತೆ ಈ ಕಾಮನ್ ಮ್ಯಾನಿಗೆ ಬೇಕಾಗುವಂತಹ ಪತ್ರಿಕೋದ್ಯಮ ಹೇಗೆ ಅವರು ಮುಂದೆ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಎಲ್ಲ ಕೇಳಿದ್ರಿ, ತಾವೆಲ್ಲವ್ರಿಗೆ ನೋಡಿದ್ರಿ. ನನಗೆ ಸುಮಾರು 1 ವರ್ಷದಿಂದ ಅವರ ಒಡನಾಟ, ಒಂದು ವರ್ಷದಲ್ಲೇ ನಾನು ವಿಭಿನ್ನ ಆಯಾಮಗಳನ್ನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಅವರ ವ್ಯಕ್ತಿತ್ವವನ್ನು ಹೇಳಬೇಕಾದ್ರೆ ಒಂದು ಶಾಯರಿ ಅದನ್ನು ನಮ್ಮ ಮುಂದೆ ಹೇಳ್ತೇನೆ. ಅದರಲ್ಲಿ ಆ ವ್ಯಕ್ತಿ ಎಲ್ಲ ಗೊತ್ತಾಗ್ಬಿಡ್ತದೆ. मिटादे अपनी हस्ती को अगर मर्तबा चाहिए, मिटादे अपनी हस्ती को अगर मर्तबा चाहिए कि दाना खाक में मिलके ही गुले गुलजार होता है. ಅಂತ ವ್ಯಕ್ತಿತ್ವ ರಫಿ ಭಂಡಾರಿ ಅವರು ತನ್ನ ಜೀವನ ಎಲ್ಲ ಮುಡಿಬಿಟ್ಟು ತುಂಬಾ ಕಷ್ಟಪಟ್ಟು ಮೇಲೆ ಬಂದ್ರು. ಈಗಾಗಲೇ ಎಂ ಬಿ ಪಾಟೀಲ್ ಸಾಹೇಬರಿಂದ ಹಿಡಿದು ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಯಾರು ಎಲ್ಲ ಹೇಳಿದ್ರು.
ಅವರು ಮನಸ್ಸು ಮಾಡಿ MLA ಆಗ್ಬೋದಾಗಿತ್ತು. ಆದ್ರೆ ಅವರು ತನ್ನ ಕೆಲಸ ನಿಷ್ಠೆಯಿಂದ ಮಾಡಿಕೊಂಡು ಆ ಲೈಫ್ ಅಲ್ಲಿ ಎಥಿಕ್ಸ್ ಪ್ರೊಫೆಷನಲಿಸಮ್ ಇಟ್ಕೊಂಡು ತನ್ನ ಕೆಲಸ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ ಇಲ್ಲಿವರೆಗೆ ಬಂದ್ರು. ಏನಾದ್ರು ಸ್ವಲ್ಪ ಪೊಲಿಟಿಕ್ಸ್ ಸ್ವಲ್ಪ ಕಲ್ತಿದ್ರೆ ಅವ್ರು ಎಲ್ಲಿರ್ತಿದ್ರು. ಇದು ನಮ್ಗೆ ಬಸವರಾಜ ಹೊರಟ್ಟಿ ಸಾಹೇಬ್ರು ಹೇಳಿದ್ರು, ಅವರ ಬಸವರಾಜ ಹೊರಟ್ಟಿ ಸಾಹೇಬ್ರು ನನಗೆ ಈಗ ಅವ್ರು ಏನಾಗಬೇಕಾ ಅವ್ರು ಸ್ಟೈಲ್ ಬಸವರಾಜ ಹೊರಟ್ಟಿ ಅವ್ರು ಹೇಳಿದ್ರು, ಇವನು ನನ್ನ ಜೊತೆ ಸೇರ್ಕೊಂಡು ಇವನು ಮನಸ್ಸು ಮಾಡಿದ್ರು, ನಾನು ಎಲ್ಲಿ ಇರ್ತಿದ್ದ ಅವನು ಅಲ್ಲೇ ಇರ್ತಿದ್ದ. ಅಂದ್ರೆ ಇವರು ಅಕ್ಕೈ ಹೋಗಿ ಅಂತ ಅವರು ಬಸವರಾಜ ಸಾಹೇಬ್ ಕೂಡ ಅವರಿಗೆ ಅಷ್ಟು ಹೊರಳಿದ್ರು. ಸೊ ಅಂತ ಒಂದು ವ್ಯಕ್ತಿತ್ವ ಇದೆ. 1 ವರ್ಷದಲ್ಲಿ ನನಗೀಗ ನಾನು ಕುಲಪತಿ ಆಗಬೇಕು ಅಂತ ಒಂದು ಪ್ರಯತ್ನ ನಡೆದಾಗ ಅವಾಗ ಮಾನ್ಯ ರಫಿ ಭಂಡಾರಿ ಅವರು ನನಗೆ ಅವರಾಗಿ ಫೋನ್ ಮಾಡಿದ್ರು, ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ನೀವೇನೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವರಾಗಿ ಫೋನ್ ಮಾಡಿದ್ರು. ನಾನು ಹೌದು ಸರ್, ಇನ್ನೊಂದು ಚಿಕ್ಕ ಪ್ರಯತ್ನ ಇದೆ, ಇವಾಗಿಲ್ಲ, ಇವರಲ್ಲಿ ವ್ಯಕ್ತಿತ್ವ ಇದೆ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೇನೆ. ನಮ್ಮ ಅಜ್ಜ ಇಲ್ಲೇ ಊರವರು, ನನ್ನ ಅಜ್ಜ ಇಲ್ಲಿ ಒಳ್ಳೆ ಯಾರಿಗೂ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ ಈಗಿನ ಕಾಲದಲ್ಲಿ, ಬಟ್ ರಫಿ ಭಂಡಾರಿ ಸಾಹೇಬ್ರಿಗೆ ಗೊತ್ತಿದೆ. 1960s ಅಲ್ಲೇ ಅಂಜುಮನ್ ಸ್ಕೂಲ್ ಸ್ಟಾರ್ಟ್ ಮಾಡಿದವರು ನಮ್ಮ ಅಜ್ಜ ಅಬ್ದುಲ್ ಅಂತ ಹೇಳಿ, ಅವರ ಶಿಷ್ಯ ಇವರೆಲ್ಲ. ಸೊ ಹಾಗಾಗಿ ಆ ಒಡನಾಟದಿಂದ ನಮ್ಗೆ ಫೋನ್ ಮಾಡಿ ತಿಳ್ಕೊಂಡು, ಇಲ್ಲ ಒಳ್ಳೆ ಕೆಲಸ ಇದೆ, ನೀವು ಟ್ರೈ ಮಾಡಿ ಅಂತೆಲ್ಲ ಬೆನ್ನೆಲುವಾಗಿ ಒಂದು ನಿಂತು ಯಾರಿಗೆ ಮಾತಾಡ್ಬೇಕು ಅವರೇ ಫೋನ್ ಮಾಡೋರು ಮಾಡಿದ್ರ ಏನ್ ಮಾಡಿದ್ರ ಅಂತ. ಅಂದ್ರೆ ಅಷ್ಟು ಒಂದು ಕೆಲಸ ಒಂದು ಹೆಡ್ರೆ ಕೈಯಲ್ಲಿ ಬೆನ್ನಂತೆ ಕೆಲಸ ಮುಗಿಸೋಕೆ ಕೆಲಸ ಮಾಡ್ತಾರೆ. ಅದೇ ರೀತಿ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರ ಬಗ್ಗೆ ಹೇಳಿ ತುಂಬಾ ಇದೆ. ಪುಸ್ತಕಗಳಲ್ಲಿ ಅವರು ಮಾಡಿರುವ ಸೇವೆ, ಮಾಧ್ಯಮಕ್ಕೆ ಸೇವೆ, ನಮ್ಮ ಕಲ್ಚರ್ಗೆ ಸೇವೆ, ಉರ್ದು ಭಾಷೆಗೆ ಸೇವೆ ತುಂಬಾ ಇದೆ. ಅದನ್ನೆಲ್ಲ ಹೇಳಿಕೆ ಹೋದ್ರೆ ಅಷ್ಟು ಟೈಮ್ ಇರ್ಲಿಕ್ಕಿಲ್ಲ. ಅವ್ರಿಗೆ ಇನ್ನು ಮುಂದೆ ಇನ್ನೂ ಅವಕಾಶಗಳು ಸಿಕ್ಕಿದಾಗ ಇನ್ನು ಅವರ ಬಗ್ಗೆ ಹೆಚ್ಚಿಗೆ ಮಾತಾಡಬಹುದು. ಆದ್ರೆ ಒಂದು ವೈಸ್ ಚಾನ್ಸಲರ್ ಆಗಿ, ಒಂದು ಇನ್ಸ್ಟಿಟ್ಯೂಷನ್ ಹೆಡ್ ಆಗಿ ನಾನು ಹೇಳೋದೇನಂತ ಹೇಳಿದ್ರೆ, ಎಲ್ಲರೂ ತಮಗೆ ಒಂದು ಅಭಿನಂದನಾ ಸಮಾರಂಭದಲ್ಲಿ ಏನು ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ಅವರು 9 ಅಕಾಡೆಮಿಕ್ಸ್ ಬಂದ್ರು. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಒಂದು ಗೋಲ್ಡ್ ಮೆಡಲ್ ಅವ್ರ ಎಂಡೋಮೆಂಟ್ ಕೊಟ್ಟು ಅದು ತುಂಬಾ ಶ್ಲಾಘನೀಯ. ನಾನು ಈ ಪತ್ರಕರ್ತರು ಮಾಡಿದ್ರು, ವಿಶೇಷವಾಗಿ ಹೆಣ್ಮಕ್ಳು ಪತ್ರಕರ್ತರಿಗೆ ಮುಂದೆ ಬರ್ತಾರೆ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕಲಿತಾರೆ, ಅವ್ರಿಗೊಂದು ಗೋಲ್ಡ್ ಮೆಡಲ್ ಸಿಗಲಿ, ಅವ್ರ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ತಮ್ಮ ವತಿಯಿಂದ ಒಂದು ದತ್ತಿಯಲ್ಲಿ ಸ್ಥಾಪಿಸಿದ್ದಾರೆ. ಅದಕ್ಕೆ ಬೇಕಾದಷ್ಟು ಹಣವನ್ನು ಕೊಟ್ಟು ಇನ್ನೊಂದೇ ಆ ಹೆಸರು ಸದಾ ಇರ್ತದೆ, ರಫಿ ಭಂಡಾರಿ ಅವರ ಹೆಸರು ಸದಾ ಇರ್ತದೆ. ವಿಶ್ವವಿದ್ಯಾಲಯದಲ್ಲಿ ಗೋಲ್ಡ್ ಮೆಡಲ್ ಯಾವಾಗ ಎಲ್ಲಿವರೆಗೆ ವಿಶ್ವವಿದ್ಯಾಲಯ ಇರ್ತದೆ, ಎಲ್ಲಿವರೆಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಹೆಸರು ಇರ್ತದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದು ಮಾರ್ಗದರ್ಶನವಾಗಲಿ. ಹಾಗೆ ನಮ್ಮ ಸಮುದಾಯಕ್ಕೂ ಕೂಡ ಇರೋದು ಅದು ಒಂದು ವಿಶೇಷವಾದ ಸಂದರ್ಭ. ಇದರಿಂದ ಇವರಿಂದ ಕಲಿಯಲಿಕ್ಕೆ ತುಂಬಾ ಇದೆ. ಇವರ ವ್ಯಕ್ತಿತ್ವವನ್ನು ನಾವು ಅರಿತುಕೊಂಡು ಇವರು ಮಾಡುವಂತಹ ಕೆಲಸಗಳನ್ನು ಶ್ಲಾಘಿಸುತ್ತಾ ಮುಂದಕ್ಕೆ ತಗೊಂಡು ಹೋದ್ರೆ ಇನ್ನೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ದೇವರು ರಫಿ ಭಂಡಾರಿ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಇನ್ನೂ ಸಮಾಜಕ್ಕೆ ಇವರಿಗೆ ಒಳ್ಳೆಯ ಸೇವೆಗಳನ್ನು ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ರಫಿ ಭಂಡಾರಿ ಅವರ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಲಿಕ್ಕೆ ಬಂದಿರುವಂತಹ ಎಲ್ಲ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನಮ್ಮ ಪತ್ರಕರ್ತರಾಗಿರುವಂತಹ ಮತ್ತು ಜರ್ನಲಿಸಂನ ಸ್ಟಾರ್ ಆಗಿರುವಂತಹ ರಫಿ ಭಂಡಾರಿ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ವೈಯಕ್ತಿಕವಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನೀವು ನಮ್ಮ ಬಿಜಾಪುರದ ಹೆಮ್ಮೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಷ್ಟು ಅಭಿಮಾನ ಆಗಿದೆಯೋ ನಮಗೂ ಕೂಡ ಅಷ್ಟೇ ಅಭಿಮಾನ, ಪ್ರೀತಿ, ಗೌರವ ನೀವು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದರಿಂದ ದೊರಕಿದ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಬಹಳಷ್ಟು ಮಹನೀಯರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಎಂ.ಬಿ. ಪಾಟೀಲ್ ಅವರು ಮತ್ತು ಅರುಣ್ ಶಾಪೂರ್ ಅವರು ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡ್ರು. ಆದ್ರೆ ನಾನು ಇಲ್ಲಿ ವೈಯಕ್ತಿಕವಾಗಿ ಹಂಚಿಕೊಳ್ತಾ ಇರುವುದು ನನ್ನ ಅನುಭವಗಳನ್ನ. ನಾನು 2003ರಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಮಹಿಳಾ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಗಿ ಇಲ್ಲಿಗೆ ಬಂದೆ. ಆದ್ರೆ ರಫಿ ಭಂಡಾರಿ ಸರ್ ಅವರ ಒಂದು ಒಡನಾಟ ದೊರೆತಿದ್ದು 2008ರಲ್ಲಿ. ಅವರು ಸಿಂಡಿಕೇಟ್ ಮೆಂಬರ್ ಆಗಿ ಪ್ರೊಫೆಸರ್ ಗೀತಾ ಬಾಲಿ ಅವರ
ಕಾಲದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿನೇ ಆಗ್ಬೇಕು, ನಾರ್ತ್ ಕರ್ನಾಟಕದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉನ್ನತ ಶಿಕ್ಷಣ ದೊರೆಯಬೇಕು ಅನ್ನುವಂತಹ ವಿಷಯದಲ್ಲಿ ಹಲವಾರು ಜನರು ಹೋರಾಟ ನಡೆಸಿದಾರ. ಅದರಲ್ಲಿ ನಮ್ಮ ರಟ್ಟಿ ಭಂಡಾರಿ ಅವರು ಕೂಡ ಪ್ರಮುಖರು. ಸೊ ಅವರೆಲ್ಲರ ಆ ಮಹನೀಯರ ಒಂದು ಹೋರಾಟದಿಂದಾಗಿ ಇಂದು ಬಿಜಾಪುರದಂತಹ ಬರನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯುನ್ನತ ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಬಿಲ್ಡಿಂಗ್ಗಳು ಇರಲಿಲ್ಲ. ರಟ್ಟಿ ಭಂಡಾರಿ ಅವರು ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ಸಾಕಷ್ಟು ಸೈನ್ಸ್ ಬಿಲ್ಡಿಂಗ್ ಇರಬಹುದು, ಸೈನ್ಸ್ ವಿಭಾಗದ ಅಭಿವೃದ್ಧಿಗಾಗಿ ಅಗತ್ಯವಾಗಿರುವಂತಹ ಸೈನ್ಸ್ ಬಿಲ್ಡಿಂಗ್ ತರುವುದಿರಬಹುದು ಮತ್ತು ಗ್ರಂಥಾಲಯದ ಸ್ಥಾಪನೆ ಇರಬಹುದು, ಹಲವಾರು ವಿಭಾಗಗಳನ್ನ ತೆಗೆದು ಅಲ್ಲಿ ಕಟ್ಟಡಗಳನ್ನ ದೊರಕಿಸಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನ ಒದಗಿಸಿಕೊಡುವುದರ ಮೂಲಕ ಮಹಿಳಾ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನ ನೀಡಿದಾರ. ಅವರು ಗೀತಾಮಾಲಿ ಮೇಡಮ್ ಅವರಿಗೆ ಬಲಗೈಯಾಗಿ ನಿಂತು ಈ ಮಹಿಳಾ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಕಾರಣೀಕರ್ತರು. ಇತ್ತೀಚೆಗೆ ಗೀತಾಮಾಲಿ ಮೇಡಮ್ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ವಿಷಯ ತಿಳಿದಂತಹ ರಟ್ಟಿ ಭಂಡಾರಿ ಅವರು ಆಗಮಿಸಿದ್ರು. ಅವರು ನನಗೆ ಹೇಳಿದ್ರು, ನಾನು ಸಿಂಡಿಕೇಟ್ ಮೆಂಬರ್ ಆಗಿ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇರಬಹುದು, ಆದ್ರೆ ಯಾವಾಗಲೂ ಮಹಿಳಾ ವಿಶ್ವವಿದ್ಯಾಲಯದ ಜೊತೆಗೆ ತಂಗಿ ನಿಮ್ ಜೊತೆಗೆ ಇರ್ತೀನಿ ಅಂತ ಅತ್ಯಂತ ಅಭಿಮಾನದಿಂದ ತಿಳಿಯುವುದು ನನಗೆ ಸಾಕಷ್ಟು ಪುಷ್ಟಿಯನ್ನ ಶಕ್ತಿಯನ್ನ ನೀಡಿದ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಮಹತ್ವದ ಕಾರ್ಯವನ್ನ ಮಾಡಿದ್ದಾರೆ. ಜರ್ನಲಿಸಂ ವಿಭಾಗಕ್ಕೆ ದತ್ತಿ ಉಪನ್ಯಾಸವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಆ ವಿಭಾಗದಲ್ಲಿ ತಮ್ಮ ಹೆಸರನ್ನ ಅಜರಾಮರವಾಗಿ ಉಳಿಸಿಕೊಂಡಿದ್ದಾರೆ. ಅವರಿಗೆ ದತ್ತಿ ಉಪನ್ಯಾಸ ನಿಧಿಯನ್ನ ಸ್ಥಾಪನೆ ಮಾಡಿದ್ದಕ್ಕಾಗಿ ನಾನು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ತಮ್ಮ ಈ ಮಹಿಳಾ ಸಬಲೀಕರಣಕ್ಕಾಗಿರುವಂತಹ ಪ್ರಯತ್ನಗಳು ಹಾಗೂ ಮಾನವ ಕುಲದ ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂತಹ ತಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಿ ತಾವು ಇನ್ನು ಮುಂದೆಯೂ ಕೂಡ ಈ ಕಾರ್ಯದಲ್ಲಿ ಯಶಸ್ಸನ್ನ ಪಡೆಯಲಿ ಅಂತ ಆಶಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. इस पूर्वकाल इजलास में हम लोग दरअसल मोहतरम जनाब रफ़ी भंडारी साहब की सहाफ़ती खिदमत और उनकी शख्सियत ये कह सकते हैं कि उनकी दोबारा शख्सियत के बारे में हम लोग बातें कर रहे हैं। आपको मालूम है कि एक हकीकी कहावत मशहूर है कि इंसान अपने आप को पहचान। जिस इंसान ने अपने आप को पहचान लिया, अपने अंदरून की सलाहियत को की दरियाफ्त कर ली, वो दरअसल उस मंजिल तक पहुंचता है जिस मंजिल की तलाश में वो हमेशा सरकर्दा रहता है। रफ़ी भंडारी की किताब जो इन पर किताब लिखी गई है, मुख्तलिफ मज़मून निगारों ने, मुख्तलिफ मुसन्निफ़ों ने, मुअल्लिफ़ों ने, राइटर्स ने लिखा है, उसमें जो सबसे अजीम बात है वो ये है कि रफ़ी भंडारी एक बेहतरीन इंसान और बेहतरीन शख्सियत के हामी शख्स हैं। हमें अंदाजा नहीं था यहाँ आने से पहले कि यकीनन इतनी अजीम शख्सियत है, हमेशा हमारे साथ जुड़े रहे और रोज़ाना की बुनियाद पर यहाँ से खबरें इरसाल करते रहे। लेकिन अजीम शख्सियत बनाने में कितने साल लग जाते हैं, कितनी जिंदगियाँ ख़त्म हो जाती हैं, वो वो इस मजलिस में बैठे हुए तमाम लोग इस बात से वाकिफ हैं। आज हम उनकी सहाफ़ती खिदमत के सिलसिले में इतराफ़ के लिए बैठे हुए हैं। मैं आपको बता दूँ कि ये सहाफ़त जिसे आप बहुत खूबसूरत अंदाज से देख रहे हैं, उसके पीछे रफ़ी भंडारी की कितनी खिदमत हैं। आपने बहुत सारे मुअज़्ज़ज़ हज़रात की बातें सुनी हैं कि इस ज़माने में अगर ये चाहते
तो दीगर सियासतदान के साथ चलते हुए आज उस मकाम तक पहुंच सकते थे, लेकिन उन्होंने उस मैदान का इंतखाब किया जिस मैदान में रुपये तो बहुत ज़्यादा नहीं थे, दौलत तो बहुत ज़्यादा नहीं थी, लेकिन उस मैदान ने उनको वहाँ तक पहुँचा दिया जहाँ तक उम्मीद थी कि ये पहुँच सके। ಆಯೋಜಿತವಾಗಿ ಅಭಿನಂದನ ಸಮಾರಂಭಕ್ಕೆ ಉದ್ಘಾಟನೆ ಬಂದಿರುವ ಹಿರಿಯ ಪತ್ರಕರ್ತರು ಮತ್ತು ಚಿಂತಕರಾದ ಶ್ರೀ ದಿನೇಶ್ ಮಣಿ ಮತ್ತು ಇದು I think it's a unique program where I can say that almost 3 VCs are there. Mr. Tyaga, Mr. Khan and Madam Vijay Purishekar and Asad Nawaz Sahab हैं, Professor Mandal sir हैं, फारूकी साहब हैं, वाली साहब हैं, काकड़ी और तमाम जो है, मैं ज़्यादा टाइम नहीं लेते हुए क्योंकि आप सबको महसूस कर सकता हूँ। और मैं सबसे पहले तो मैं समिति को मुबारकबाद देना चाहता हूँ कि उन्होंने ये अज़्म किया कि रफ़ी गंगानी साहब की खिदमत जो है वो जर्नलिज्म के क्षेत्र में लोग कहते हैं, लेकिन मैं मानता हूँ कि जर्नलिज्म के क्षेत्र में ऐसा नहीं है। आम जर्नलिस्ट जो होता है वो पेपर में लिख के भूल जाता है। रफ़ी गंगानी साहब का लेकिन आपको पता नहीं है कि वो अगर कोई बीजापुर का कल आइटम आएगा, कोई डेवलपमेंट इशू आएगा, न सिर्फ वो आर्टिकल लिखेंगे और किसके उससे क्या काम होना उसको ही भेजेंगे। हमारे फायदे ने कहा था कि वो उनको भेजते हुए सिर्फ इंफॉर्मेशन के लिए नहीं बल्कि काम होने के लिए, बल्कि मेरे साथ यही कर रहे हैं कि बीजापुर का कोई भी इशू आएगा, एजुकेशन का हो, वाटर सप्लाई का हो, कुछ भी डेवलपमेंट का बीजापुर का इशू होगा, he will write to me and just send it again and follow up also. So I have become a Bijapur ambassador in Bangalore for your practical reasons. But anyway, it's a I think uniqueness of Raffi Bhandari that he doesn't only just write it, उस कलम में नहीं बल्कि एक्शन पे विश्वास करते हैं। तो मैं आप सब की तरफ से मैं उनको बहुत बहुत मुबारकबाद देना चाहता हूँ और साथ में उनकी अहलियाँ हैं, उनके बच्चे हैं, बच्चियाँ हैं, उनकी भी बहुत मेहनत है। तो उन्होंने रफ़ी भंडारी साहब को छोड़ा कि वो ये काम अंजाम दे सके, तो उनके लिए मैं उनको भी मुबारकबाद देना चाहूँगा और मैं कहना चाहूँगा कि उनकी मेहनत और काविशों की वजह से वो आगे आए और इतना जगह बीजापुर ने जो भी काम किया उसमें उनका भी योगदान है। तो मैं उन सबको मुबारकबाद देना चाहूँगा। और देखिए जैसा कि आपको सुना, काफी लोगों ने बात किया, साहब ने बात किया और लोगों ने बात किया है कि 40 साल के बाद जो है बीजापुर के लिए जब भी उनका कदम उठा है तो बीजापुर में क्रांति के लिए उठा है, डेवलपमेंट के लिए। स्कूल की क्या समस्या है, वाटर सप्लाई क्या इशू है, रोड खराब है, डेवलपमेंट नहीं हुआ है, एएसआई का क्या वहाँ पर रद्दमल है, यहाँ पर क्या डेवलपमेंट काम नहीं हो पा रहा है, उसकी क्या कमी है, वो हमेशा इस बात को उठाते रहेंगे। और इसमें किसी कास्ट कम्युनिटी की कोई बात ही नहीं है, क्योंकि एक साथ मैं दे सकता हूँ जैसा अभी मार्टिस ब्रदर और अतिक शाहू ने बताया था कि यहाँ पर जैसे यूनिवर्सिटी में जो उर्दू का सेक्शन खुला तो लोग आमतौर से उर्दू को बदनाम करते हैं कि मुसलमानों की जुबान है, कुछ लोग कहते हैं, लेकिन उसका एक मैं उसका जो उल्टा है नाम दे सकता हूँ कि रफ़ी भंडारी साहब जानते हैं और ये कुछ बड़े नेता लोग का जानता होगा कि यहाँ पर से एक एससी लड़की अनुपमा बोध यहाँ से पीएचडी करने के बाद बैंगलोर यूनिवर्सिटी में एचओडी है। तो इसका भी योगदान मैं कहता हूँ कि रफ़ी भंडारी साहब को और यूनिवर्सिटी को जाता है। कोई ये कैसे कह सकता है कि मुस्लिम जो है उर्दू पढ़ेगा उसी से एचओडी बनेगा, मुस्लिम भी पढ़ते हैं उससे भी एक हाई पोस्ट में जा सकते हैं। तो ये बात है, तो इसका ये है जीता जागता उदाहरण मैं कह सकता हूँ। तो हमेशा बताता हूँ कि रफ़ी भंडारी साहब का जब भी लोग मैंने देखा है और जब भी वो हम बेचते रहे हैं तो बीजापुर उनकी नींद है, उनकी चाहने में बीजापुर ही रहता है। बीजापुर की कैसे हो, इसमें क्या हो सकता है, क्या नहीं हो सकता है, स्कूल की क्या प्रॉब्लम है, टीचर की क्या प्रॉब्लम है, उसको हमेशा हाईलाइट करते रहे और अपने कदम से उसको सॉल्व करने की कोशिश करते हैं। इसके मुबारकबाद देता हूँ और मैं ये कह सकता हूँ कि जो इनका जो है कहते हैं कि भाई किसी कास्ट कम्युनिटी का नहीं, हमें के साथ मिलकर और लोगों ने क्या करके कितनी कोठियां बनाई, चाके बना ली थे उन्होंने अपनी जगह मेहनत से। हमेशा यही रहेगा कि बीजापुर की जो उसमें मेरा जो भी योगदान है, तो ये बहुत कामयाबी की बात है कि उन्होंने अपने समाज की खिदमत के लिए, सोसाइटी की खिदमत के लिए, ह्यूमनिटी के लिए उन्होंने तवाफ कर दिया है
और खासकर ये भी खुशी की बात है कि उन्होंने एक एंडाउमेंट भी दिया उनकी फैमिली ने 1.5 लाख का यूनिवर्सिटी को, ताकि जो नेक्स्ट जनरेशन है, जो उनकी सोच है, उस सोच को नेक्स्ट जनरेशन को भी एक्सेप्ट करें। ये बहुत मैं उनको मुबारकबाद देता हूँ कि फैमिली को मुबारकबाद देता हूँ कि उन्होंने ये आंसू उठाया है कि उसको जो है न सिर्फ प्रेजेंट जनरेशन, नेक्स्ट जनरेशन आल्सो, दे शुड आल्सो राइट फॉर द कम्युनिटी, राष्ट्र कम्युनिटी को छोड़कर आगे बढ़कर जो देश की तरक्की है, जिसकी है, और बीजापुर की तरक्की, उसको भी वो ख्याल रखेंगे और आगे जाकर उसको भी बढ़ाएंगे। तो मुझे लगता है कि रफी भंडारी साहब की जो इतनी जो खिदमत है उसमें, और उनकी मोहब्बत है कि आप लोग इतने नंबर में आए हैं। जैसे शुरू में इसने कहा था कि इससे बड़े हॉल में होना चाहिए था, कि ज्यादा से ज्यादा लोग आते हैं, मंदिर में होना चाहिए था, ताकि ज्यादा से लोग आते और ज्यादा उनको जो है वो कह सकते थे। तो इसकी वजह से जो है आप देख सकते हैं कि इतने सारे लोग मजहब मिलत और जो है इतने पढ़े लिखे लोग भी जो है उनकी इस अभिनंदन समारोह में आए हैं, तो उनकी ये खूबी है। और मैं ही कहना चाहूंगा उनको, अगर हम उन सब की बात करें, जितने भी यहाँ पर स्पीकर्स हैं, उनको सबको मैं एक दो लाइनों में अगर समेटूं, वो होगा कि न स्याही के दुश्मन है, न सफेदी के दोस्त, हमको आईना दिखाना होगा, दिखा देते हैं। तो वो चीज है रफी भंडारी साहब, किसी से दोस्ती नहीं, किसी से दुश्मनी नहीं, हमें क्या कहना है, कैसे कहना है, किसको कहना है, वो ये काम रफी भंडारी साहब करते हैं। तो मैं ही चाहता हूँ कि अल्लाह करे बहुत ज्यादा, ताकि उनको अल्लाह ऊपर जो है सेहत, तंदुरुस्ती दे और घर में आफियत दे, ताकि उनके जो कलम जो है इसी तरह से हमेशा लिखता रहे और बीजापुर के जो इश्यूज हैं वो आगे आते रहें और लोग उसको सॉल्व करने की कोशिश करते रहें। मैं चाहता हूँ कि इनका काफी वक्त हो चुका है, मैं आप सबका शुक्रगुजार हूँ कि आपने मुझे रफी भंडारी साहब ने भी बुलाया, इतना सम्मान दिया और आप सबकी मोहब्बत के लिए रूबरू किया। मैं आप सबका भी शुक्रगुजार हूँ कि आपने मुझे आकर चंद बातें कहने का मौका दिया और उम्मीद करता हूँ कि इस तरह से रफी भंडारी साहब की तरह और भी लोग जो है समाज में जो है जर्नलिस्ट है, उनको भी यही कहना चाहूंगा कि वो भी आगे आए और समाज को जिस तरह से उन्होंने नक्काशी की है, जिस तरह से उन्होंने दिखाया है, उसको जो है तरक्की और डेवलपमेंट के लिए फॉर एवरीबॉडी, फॉर दिस ग्रेट नेशन, और बीजापुर को भी जो है तरक्की होनी चाहिए, उसके लिए भी हमेशा आवाज उठाए। तो हमेशा मुझे लगता है और भी तरक्की होगी। इतना कहते हुए मैं उनको फिर एक बार मुबारकबाद देता हूँ और तमाम लोगों को मैं शुक्रगुजार करता हूँ जो मुझे बुलाया और मुझे मेरी इज्जत अफजाई की, उसके लिए शुक्रगुजार हूँ। ಎಲ್ಲರಿಗೆ ನಮಸ್ಕಾರಗಳು। ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಚೀಫ್ ಗೆಸ್ಟ್ಗಳಿಗೆ, ಅಧ್ಯಕ್ಷರಿಗೆ, ದಿನೇಶ್ ಮಟ್ಟು ಅವರಿಗೆ ಆಭಾರಿಯಾಗಿದ್ದೇವೆ. ತಾವು ಈ ಸಂದರ್ಭದಲ್ಲಿ ಬಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಹಾಜರಾಗಿ ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ಈ ಸಂದರ್ಭದಲ್ಲಿ ಹೇಳುವುದಷ್ಟು ಏನಂದ್ರೆ, ಅಮೀನ್ ಮಟ್ಟಿ ಸಾಹೇಬರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಜರ್ನಲಿಸಮ್ ಆನ್ ದಿ ಕ್ರಾಸ್ ರೋಡ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಮ್ಮ ಸಮಾಜಕ್ಕೆ, ನಮ್ಮ ಪತ್ರಿಕಾ ಮಿತ್ರರಿಗೆ ಒಂದು ಒಳ್ಳೆಯ ಮೆಸೇಜ್ ಅವರು ಕೊಟ್ಟಿದ್ದಾರೆ. ದಯಮಾಡಿ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳೋದಂದ್ರೆ, ನಾವು ಅಮೀನ್ ಮಟ್ಟು ಅವ್ರಿಗೇನು ಮೆಸೇಜ್ ಇದೆ ಅದು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾಗಿದೆ. ಅದೇ ರೀತಿ ಮುಹಸಿನ್ ಸಾಹೇಬರು ಕೂಡ, ಮುಹಸಿನ್ ಸಾಹೇಬರು ಹಾಗೂ ಅಜದ್ ನವಾಜ್ ಅವರು ಈ ಪತ್ರಿಕಾ ರಂಗದಲ್ಲಿ ನಮ್ಮ ಪತ್ರಕರ್ತರು ಏನು ಮಾಡಬೇಕು, ನಮ್ಮ ಗುರಿ ಹ್ಯಾಂಗೆ ಸಾಧಿಸಬೇಕು, ಡೆವಲಪ್ಮೆಂಟ್ ಬಗ್ಗೆ ಹ್ಯಾಂಗೆ ನಾವು ನಮ್ಮ ಆರ್ಟಿಕಲ್ ಬಗ್ಗೆ ನಾವು ವಹಿಸಬೇಕು ಕಿವಿ ಮಾತು ಹೇಳಿದ್ದಾರೆ. ಅದ್ರ ಸಲುವಾಗಿ ಮುಹಸಿನ್ ಸಾಹೇಬರಿಗೆ ಅವರು ನಮ್ಮದು ಸಂಬಂಧ, ಅವರು ಚೀಫ್ ಸೆಕ್ರೆಟರಿ ಆಗಿ ಬಿಜಾಪುರ ಬಂದಿದ್ದರು. ಅವಾಗಿಂದ ಸಾಹೇಬರು ಜೋಡಿದ್ರು. ಮತ್ತು ಸಾಹೇಬರ ಜೋಡಿಯಿಂದ ನಾವು ಕಲ್ತಿದ್ದು ಏನಂದ್ರೆ, ಹಾಗೆ ಜರ್ನಲಿಸ್ಟ್ ಮತ್ತು ನಮ್ಮ ಗೌರ್ಮೆಂಟ್ ನಡುವೆ ತಾವು ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಬರವಣಿಗೆ ಇರಬೇಕು, ಸಾಹೇಬರ ಮಾರ್ಗದರ್ಶನ ಯಾವಾಗಲೂ ನಮಗೆ ಇರ್ತದೆ. ಏನೇ ಕೆಲಸ ಇದ್ದರೆ, ಏನೋ ಸಜೆಷನ್ಸ್ ಇರಲಿ, ಗೌರ್ಮೆಂಟ್ ಕೆಲಸ ಇರಲಿ, ಸಾಹೇಬರಿಗೆ ಅಂತಿದ್ದೀನಿ, ಸಾಹೇಬರನ್ನು ತಾವು ಬಿಜಾಪುರಿಗೆ ಎಲೆಕ್ಷನ್ ಇದ್ದರೆ MLA ಆಗ್ತದಂತ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಯಾವಾಗಲೂ ಮರೆಯೋದಿಲ್ಲ. ನಾವು
ಅದೇ ರೀತಿ ಅರ್ಜುನ್ ಮಹಾರಾಜ್ ಅವರಿಗೆ ತಾವು ಪುಸ್ತಕ ನೋಡಿರ್ಬೋದು. ಇನ್ನು ಈ ಪುಸ್ತಕ ನಾನು ಸಾಲಾರ್ಗೆ ಡೆಡಿಕೇಟ್ ಮಾಡಿರ್ತೀನಿ. ಸಾಲಾರ್ ಬೆಳವಣಿಗೆ ನಾನು ಈ ಇಷ್ಟ ಬಂದಿದ್ದು ಊರಿನಲ್ಲಿ ನಾ ಸಾಲಾರ್ದಿಂದ ಬೆಳವಣಿಗೆ ಆಗಿದ್ದೆ. ನಾನು ಒಂದು ಲೆಟರ್ ಬರೆದಿದ್ದು ಬಂದಿರ್ಬೋದು. ಅದನ್ನು ಒಂದು ಸಣ್ಣ ಲೆಟರ್ ಸಾಕಿ ಬೆಳೆ ಜೋಡಿಸೋದ್ರಿಂದ ನಾವು ಅಲ್ಲೇ ನಮಗೆ ಇದು ಏನಾಗಿ ಪತ್ರಕರ್ತ ಇದು ಸುದ್ದಿ ಹ್ಯಾಂಗೆ ಬರ್ತದೆ, ಯಾಕೆ ಪ್ರಿಂಟ್ ಆಗ್ತದೆ, ಹ್ಯಾಂಗೆ ಬರ್ತದೆ ಅದು ನಮಗೆ ಅವಾಗ ಏನೂ ಕೊಡ್ತಿರ್ಲಿಲ್ಲ. ನಮ್ಮ ಇವರು ಡಾಕ್ಟರ್ ಸಾಹೇಬ್ ಹೇಳಿದ ಪ್ರಕಾರ ಒಂದು ಜವಾಬ್ದಾರಿ ಮೇಲೆ ಒಂದು ಇದು ಯಾವುದು ಮ್ಯಾರೇಜ್ ಕಾರ್ಡ್ ಕೊಡೋದ್ರ ಸಹಿತ ನಾವು ಮೊದಲು ಅವಾಗ ಹಿಡಿಯೋದು ಸೈಕಲ್ ಮೇಲೆ ಪೇಪರ್ ಮಾಡಿ ಕಡೆ ಹೋಗೋದು, ಆವಾಗ ನಮ್ಮ ಪ್ರಿಂಟ್ ಮಾಡ್ಕೊಳ್ಬಿಡೋದು. ಆವಾಗ ನಮಗೆ ಪ್ರಿಂಟಿಂಗ್ ಮೀಡಿಯಾ ಮತ್ತು ಅವಾಗ ನನಗೆ ಸ್ವಲ್ಪ ನೆನಪು. ಆವಾಗ ನಮ್ಮ ದೊಡ್ಡಪ್ಪ ಅವರು, ನಮ್ಮ ಫಾದರ್ ಮೊಹಮ್ಮದ್ ಹಾಶಿಮ್ ಭಂಡಾರಿ ಅವರು, ಎಂ.ಎ. ಭಂಡಾರಿ ಅವರು ಪ್ರೊಫೆಸರ್. ನಾನು ಈ ಮ್ಯಾಟ್ರಿಕ್ ನಾನು ಉರ್ದು ಬಿಡಲ್ಲ. ಆ ನಂತರ ನಾನು ಇಂಗ್ಲೀಷ್ ಮೀಡಿಯಂ ಹೋಗಿ ನನಗೆ ಉರ್ದು ಅಷ್ಟಿರಲಿಲ್ಲ. ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಬಡೆಯಪ್ಪ ಅವ್ರದ್ದು ಗರಡಿಯಲ್ಲಿ ಬೆಳೆದು ಉರ್ದು ಜಂಗಾಲದ ಬಗ್ಗೆ. ಅದೇ ರೀತಿ ನಮ್ಮ ಭಾಜಪದಲ್ಲಿ ಜಾಗೃತ ಸಾಹೇಬ್ರು ಅಂತ ಅವರು ಪ್ರಿನ್ಸಿಪಲ್ ಕೊಡ್ತು. ಒಂದು ಕಡೆಯಿಂದ ಈ ಸುದ್ದಿ ನಮ್ದು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಕನ್ನಡ ಕಲಿತಿದ್ದೆ ಟ್ರಾನ್ಸ್ಲೇಷನ್ ಮಾಡಿ. ನಮಗೆ ಪ್ರೆಷರ್ ಬರೋದೇ ಕನ್ನಡದಾಗ. ನಾವು ಕನ್ನಡದಾಗ ಯಾಕೆ ಅಭಿವೃದ್ಧಿ ಬಿಡಿದ್ದು ಅದ್ರ ಸಲುವಾಗಿ ನಮಗೆ ಸೈನ್ಸ್ ಕರ್ನಾಟಕ ಇದು ಮೇನ್. ಅವಾಗ ನನಗೆ 7th ಕಲಿತಿದ್ದೆ, ನಾನು ಕನ್ನಡ ಕಲಿತಿದ್ದೆ. ಅದ್ರ ಸಲುವಾಗಿ ಇಂಥ ವಾತಾವರಣದಲ್ಲಿ ನಾ ಬಂದಿರೋದ್ರಿಂದ ನನಗೆ ಭಾಳ ಸಹಾಯ ಆಗಿದೆ. ನಮ್ಮ ತ್ಯಾಗರಾಜ್ ಸಾಹೇಬರು ನಾವು ಎಂ ಡಿ ಹಿಡಿದಾಗ ಜಗದಾನ್ ಅವ್ರದ್ದು ಗಮನ ತೋರಿಸಾಗ್ತದೆ. ನಾವು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ವಿ, ಸಾಹೇಬ್ರ ಮುಂದೂರಿ ನಾವು ತಿಂತಿದ್ದೀವಿ. ಥೋಡೆ ಸಿಂಡಿಕೇಟ್ ಮೆಂಬರ್ದು ಅಭಿಪ್ರಾಯ ನಮ್ಮ ಅಂಗಡಿಗೆ ಇರಲಿ ಅದ. ನಮ್ಮ ಇವ್ರು ಹೇಳೇ ಹೋಗ್ತಿದ್ರು, ನಮ್ಮ ಮನೆ ಅರುಣ್ ಶಾಪುರ್ ಸಿಂಡಿಕೇಟ್ ಅಂದ್ರೆ ಒಂದು ಜಂಗದ ಮೈದಾನ ಅದಾಗಿತ್ತು. ಆ ರೀತಿ ಈಗ ಕೆಂಪಲ್ಸನು ಅದೇ ಥರ ಬರ್ತಾ ಇದ್ದಾರೆ. ಮೊದಲಿಂದ ಕೆಂಪಲ್ಸನು ಕೂಡ ಇಲ್ಲ, ಟೀಚರ್ಸ್ನು ಕೂಡ ಇಲ್ಲ. ಇಂಥ ಸಿಚುವೇಶನ್ದಲ್ಲಿ ತ್ಯಾಗರಾಜ್ ಸಾಹೇಬರು ಒಂದು ನಮ್ಮ ಯೂನಿವರ್ಸಿಟಿ ಕಟ್ಟುವಳಿ ಸಲುವಾಗಿ ನಮ್ಮ ಯೂನಿವರ್ಸಿಟಿಗೆ 100 ಕರೋಡ್ ರೂಪಾಯಿ ಬಂದವು. ಒಂದು ಹೊಸ ನಾವು ಕ್ಯಾಂಪಸ್ಗೆ ಹೋದಾಗ ಸಾಹೇಬ್ರಿಂದ ಒಂದು ಒಳ್ಳೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನೇತೃತ್ವದಲ್ಲಿ. ಮುಂದೂ ಎಲ್ಲರೂ ನಾವು ಕೇಳ್ತಾರೆ, ಸಾಹೇಬ್ರು ಇಲ್ಲೇ ಬಂದಾರಿ ಉರ್ದು ಹೇಳಿ ಸಾಹೇಬ್ರಿಗೆ ಎಮ್ಮೆ ಉರ್ದು ಮಾಡಿದ್ರೆ ಎಲ್ಲರೂ ನಮ್ಗೆ ಹೇಳಿದರು. ಈ ರಾಣಿ ಚೆನ್ನಮ್ಮರಾಜ ಆಲ್ರೆಡಿ ಸಾಹೇಬರು PG ಉರ್ದು ಡಿಪಾರ್ಟ್ಮೆಂಟ್ ಸಲುವಾಗಿ ರೆಗ್ಯುಲೇಷನ್ ತಯಾರು ಮಾಡಿ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅದು ಬಹುಶಃ ನಮ್ಮ ಸಂಗೊಳ್ಳಿ ರಾಯಣ್ಣದಲ್ಲಿ ಆಗ್ಬೋದು, ಉರ್ದು ಅಂಡರ್ಗ್ರಾಡ್ಯೂಯೇಟ್ದಲ್ಲಿ ಮತ್ತು ನಮ್ಮ PG ಕೋರ್ಸಸ್ PG ಉರ್ದು ಎಮ್ಮೆ ಉರ್ದುನು ಕ್ಷೇತ್ರದಲ್ಲಿ ಸಾಹೇಬರು ಮಾಡೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಖಾನ್ ಸಾಹೇಬ್ರದ್ದು ಪರಿಚಯ ನಮಗೆ ಒಂದು ಸಾಹೇಬ್ ಬರೋಬ್ಬರಿ ಹೇಳಿದ್ರು. ಖಾನ್ ಸಾಹೇಬರು ಯಾಕೆ ಪ್ರವಾಸಿ ಈ ಅಂಜುಮನ್ जो कॉलेज है, अंजुमन इस्लाम अकेडमी ನಡೆಸಿದ್ರು ಸಾಹೇಬ್ರು. ಅವರು ಒಂದು नाना जान मैं बीजापुर वाला की जन्म से आपके नाना जान जबरदस्त कराने हकीकत पेश करता हूँ. दुआ करता हूँ कि उन्हें अल्लाह जिन्नत में नसीब करे और साथ के साथ मेरा मिलना जुलना हमेशा रहता है. और जब मैं आर्टिकल कर्नाटक में एक भी मुसलमान वाइस चांसलर की जो नई रैली की जब मैं सालान के जरिए आवाज उठाई तो बेंगलुरु वालों ने हाथों किया और एक ऐसे शख्स को हमारे कर्नाटका यूनिवर्सिटी की वाइस चांसलर बनाए. और एक मुख्तसर से वक्त में खान साहब ने वहाँ पर इनकलाब बर्पा किया है. मैं बीजापुर वालों की जानिब से आपके नाना जान के जो पुराने लोग हैं उन सब की जानिब से आपको अमीन मंडू साहब ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದರೂ ಇಂಥ ಗ್ಯಾಲರಿದಲ್ಲಿ ಇಲ್ಲಿ ಜರ್ನಲಿಸ್ಟ್ ಹೋದಾಗ
ಅಕಾಡೆಮಿಷನ್ ಎಲ್ಲ ಇಲ್ಲಿಂದ ಈ ಪ್ಲಾಟ್ಫಾರ್ಮ್ನಿಂದ ಏನು ಮೆಸೇಜ್ ಹೋಗಬೇಕು ಅಂತ ಪ್ರಶ್ನೆ ಇದೆ. ಈ ಪ್ಲಾಟ್ಫಾರ್ಮ್ನಿಂದ ಏನು ಅವರು ಪ್ರಶ್ನೆ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾವು ಕಟ್ಟುನಿಟ್ಟಾಗಿ ಅದು ಪಾಲನೆ ಮಾಡಬೇಕು ಅಂತ ನಾನು. ಅದೇ ರೀತಿ ನಮ್ಮ ರಿಯಾಜ್ ಫಾರೂಕ್ ಸಾಹೇಬ್ ಸಾಹೇಬರು दो ही सीनियर टू मी ಆದ್ರೆ ನಮ್ದು ದೋಸ್ತಿ ಅದು 54 ವರ್ಷದ ಹಿಂದಿನ ದೋಸ್ತಿ. ಡಾಕ್ಟರ್ ಮೊಹಮ್ಮದ್ ಸಾಹೇಬರು ಇಲ್ಲಿ ಬಿಜಾಪುರದಾಗ ಮೆಡಿಕಲ್ ಕಾಲೇಜ್ ಓಪನ್ ಮಾಡುವಾಗ ಶುರು ಮಾಡಬೇಕಂತ ಮೂವ್ಮೆಂಟ್ ಮಾಡುವಾಗ ರಿಯಾಜ್ ಸಾಹೇಬ್ ಜವಾಬ್ದಾರಿ ಕೊಟ್ಟಿದ್ರು. ರಿಯಾಜ್ ಸಾಹೇಬ್ ಹೆಗ್ಗಳಿಕೆ ಕೊಟ್ಟು ಅಲ್ಲಬೇರೆ ಮೆಡಿಕಲ್ ಕಾಲೇಜ್ ಆವಾಗ ಅಲ್ಲಬೇರೆ ಮೆಡಿಕಲ್ ಕಾಲೇಜ್ಗೆ ನಾವು ನಮ್ದು ಮೆಡಿಕಲ್ ಮುಖಾಂತರ ಕಾಂಟ್ರವರ್ಸಿ ಆಗಿತ್ತು. ಅವಾಗ ಸಾಧಾರಣ ಪೀರಿಯಡ್ ವೆರಿ ಇಂಪಾರ್ಟೆಂಟ್ ಅವಾಗ ಅಲ್ಲಿ ಮೆಡಿಕಲ್ ಕಾಲೇಜ್ ಎಸ್ಟಾಬ್ಲಿಷ್ ಅಂತ. ಸಲುವಾಗಿ ರಿಯಾಜ್ ಸಾಹೇಬ್ ಯಾವಾಗಲೂ ನಮಗೆ ಎನ್ಕರೇಜ್ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸಿಕ್ಯಾಬ್ ಸಂಸ್ಥೆ ನಮಗೆ ಯಾವಾಗಲೂ ಎನ್ಕರೇಜ್ ಮಾಡ್ತಾ ಬರ್ತಿದೆ. ಅದೇ ರೀತಿ ನಮ್ಮ ಮುಷ್ತಾಕ್ ಅಹಮದ್ ಪಟೇಲ್ ಮತ್ತು ಜಫರ್ ನಿಜಾರ್ ಈ ಪುಸ್ತಕವನ್ನು ಈ ರೀತಿಯಲ್ಲಿ ಒಳ್ಳೆಯ ಬ್ಯೂಟಿಫುಲ್ ಆಗಿ ಅದಕ್ಕೆ ಚಾಲನೆ ಕೊಟ್ಟಿದ್ದು ಇವರು ಅಣ್ಣರು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ಪ್ರಮುಖವಾಗಿ ಈ ನಮ್ಮ ಸಂಘ ನಮ್ದು ಇದು ಕಮಿಟಿ ಆಗಿದೆ SM ಪಾಟೀಲ್ ಗಡಿಯಾರ ನೇತೃತ್ವದಲ್ಲಿ ನಾವು 4 ತಿಂಗಳಿಗೂ ಕೆಲಸ ಮಾಡ್ತಾ ಇದ್ದೀವಿ. ಪಾಟೀಲ್ ಅವರು ಯಾವಾಗಲೂ ಏನಾಗಬೇಕು ನನಗೇನು ಹೊಡೆದಲ್ಲ ನಾವು ಯಾಕೆ ಮಾಡ್ಬೇಕು ನೋಡ್ರಿ ಸ್ಪಷ್ಟ ಹೇಳಿದ್ರು. ಅವರು चिरंजीवी ಅವರು नंदो मेरे भाई का बेटा मेरी बहन के बेटा दोनों ने दोनों सॉफ्टवेयर इंजीनियरिंग अच्छी कंपनी हैंडल से आ गए. दोनों लोगों ने तीनों लोगों ने मन पाली आज इंडोमेंट के लिए बात चेक दिए. मैं मेरे अगर में हमारे काकड़ा साहब का तो रोल बहुत बड़ा है. जो भी प्रोग्राम जो पूरा सक्सेस होने के पीछे जो भी उसका राज है जनाब काकड़ा साहब प्रोजेक्ट से. और हमारी मोहतरमा ये आपको ये कैसे हम लोग बैकग्राउंड से आए हुए हैं. इनका गाँव सिर्फ 40 मिनट. मैं जब से मैं सिंडिकेट में था आपसे मुलाकात है, मिलना जुलना है. जब हमारी मीटिंग चल रही थी एंकरिंग तो किसी बड़े इंसान का सवाल पैदा हुआ. मैं देखा तो टेक्नोलॉजी वाले के फंक्शन में मैडम ये बहुत ही शानदार उनका एंकरिंग था. आप अंडमान निकोबार में एज ए जर्नलिस्ट काम करके आए और उसके बाद आप फिलहाल टेक्नोलॉजी की चीफ रिपोर्टर हैं. आपकी बहन PS आए. एक स्थिति होती है कि गरीब खानदान से जर्नलिज्म के जर्नलिस्ट के लिए नहीं बल्कि सारे नौजवानों के लिए आप रोल मॉडल हैं. मैं आपका बहुत बहुत शुक्रिया करता हूँ. समिति साहब हमारी मुलाकातें हमेशा होते रहते हैं. आपने हमें हमेशा सपोर्ट किए. जब राष्ट्रीय सारा कर्नाटक में लॉन्च हुआ मुझे भी वहाँ पर शिरकत करने की पहुँचने के लिए काम करने के लिए मैं चाहता था कि जिस अखबार में काम कर रहा हूँ मैं हमेशा उसकी ईमानदारी के साथ में काम करूँ. मैं हमेशा सालार का साथ दिया. सालार उन्होंने मुझे बहुत कुछ दिया. मैं एक बात यहाँ पर ये बताना चाहता हूँ कि अक्सर लोग बोलते हैं इस तरह के इजलास के बाद क्या भंडारी साहब रिटायरमेंट लेने वाले हैं. ये बिल्कुल गलत है. जब तक सांस है जब तक सही अच्छी है समाज और जबान के ताल्लुक से मैं काम करते रहूँगा. दुआ कीजिए मेरे इस मिशन में कामयाबी अता फरमाए. और हमारे जो भी यहाँ पर और हमारे खासकर हमारे कर्नाटक का यूनियन ऑफ वर्किंग जर्नलिस्ट एसोसिएशन मैं भी अनअपोज्ड में रहा संस्था. लास्ट 5 साल पहले मैं भी अनअपोज्ड पहला महीना रायबरना फर्स्ट माइनॉरिटी मंच आಗಿದೆ. कर्नाटक यूनियन ऑफ वर्किंग जर्नलिस्ट के अध्यक्षರಾಗಿದ್ದೆ. ಅದನ್ನು ಅನುಪೋಸ್ ಆಗಿತ್ತು. ಒಳ್ಳೆಯ ಮಿತ್ರರಿದ್ದಾರೆ. ಅದರಲ್ಲಿ ಇವತ್ತು ಅಶೋಕ್ ಗಡ್ಡಳ್ಳಿ ಅವರು ನಮ್ಮ ಜೋಡಣೆಗಾರರು
ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ನಾವು ಪೊಲಿಟಿಕಲ್ ಮಾಡಬಾರ್ದು ಅಂತ ನಾವು ಯಾರ್ದು ಇಲ್ಲಿ ಕಾಡದಾಗ ಯಾರ್ದು ಹಾಕಿಲ್ಲ. ಅದು ಶಾಪುರ್ಗೆ ಯಾಕೆ ಹಾಕಿದ್ದಾರೆ, ಅವರು ಮಾಧ್ಯಮಿಕ ಸೆಕೆಂಡರಿ ಸ್ಕೂಲ್ ಟೀಚರ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ನಾವು ಅವ್ರದ್ದು 5 MLC ಅವರಿಗೆ ನಾವು ಕರೆದಿಲ್ಲ, ಸಿಂಡಿಕೇಟ್ನು ಇಲ್ಲ. ನಮ್ದು ಇದು ಮಾಧ್ಯಮಿಕ ಶಿಕ್ಷಣ ಸಂಘದ ಅವರು ಅಧ್ಯಕ್ಷರು ಎಲ್ಲ ಟೀಚರ್ಸ್ಗೆ ಕನೆಕ್ಟೆಡ್ ಅದ ಹೆಚ್ಚಾಗಿ ಬರಲಿ ಅಂತ ಅವರು ಆ ಉದ್ದೇಶದಿಂದ ಅವ್ರಿಗೆ. ಆದರೂ ಎಂ ಕೆ ಪಾಟೀಲ್ ಅವರು ನಾನು ಅವರಿಗೆ ನಾವು ಅವ್ರಿಗೆ ಕರೀಲಕ್ಕ ಫೋನ್ ಮಾಡಿದಿಲ್ಲ. ನಾನು ತಾವದಿಂದ ಅವ್ರು ಬಂದ ಮೇಲೆ ಮಾತಾಡ್ಬೇಕಾದ್ರೆ ಆ ಉದ್ದೇಶದಿಂದ ಮಾತಾಡಿದ್ದೆ. ನಿನ್ನೆ ಬಂದಾರ ಅವರು. ನಾನು ನಮ್ಮ ನಮ್ಮ ಪಾಟೀಲ್ ಗಂಡ ಹೇಳ್ತಿದ್ರು, ಪಾಲಿಟಿಷಿಯನ್ ಯಾರೇ ಬೇಡ, ನಾನು ಪಾಲಿಟಿಷಿಯನ್ ಆಗಿ ಬರೋದಿಲ್ಲ, ಅಲ್ಲೇ ಏನು ಟಿಕೆಟ್ ಕಡಿಮೆ ಮಾಡೋದಿಲ್ಲ ಅಂತ ಕುಲ್ಲಾಡಿದ್ರು. ನಾನು ಅದರ ಸಲುವಾಗಿ ಔಷಧಿ ಬಂದ ಮೇಲೆ ಸ್ವಲ್ಪ ನಮ್ಮ ಪತ್ರಗಳು ಕಡ್ಡಾಯ ಇರ್ತದೆ. ಫಾರೆನ್ ಟೂರ್ ಬಂದ ಮೇಲೆ ಏನೇನು ಮಾಡೋದು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಇರಿಗೇಷನ್ ಮತ್ತು ಇರಿಗೇಷನ್ದಾಗ ನಮ್ಮ ಗ್ರೀನ್ ರೆವಲ್ಯೂಷನ್ ತಂದವರು ಎಂ ಪಿ ಪಾಟೀಲ್ ಸಾಹೇಬ್. ಅದೇ ರೀತಿ ಈಗ ಎಂ ಪಿ ಪಾಟೀಲ್ ಸಾಹೇಬ್ ಹೇಳ್ತಿದ್ರು 6 मेजर इंडस्ट्रीज बिजापुर में बरोबर बंद कर। और मोहसिन साहब ने कुछ साथ की निगाह यहाँ पर मेडिकल एजुकेशन पर रहने की वजह से हर आदमी सोच रहा है कि आज वो सरकारी मेडिकल कॉलेज के मेयर के बारे में मतलब एक ऑफिसर रहने की वजह से मालूम नहीं, मगर वो खुद आज वो बहुत सारे लोग हमारे होराट कमेटी के लोग आए थे सर, साहब क्या बताएंगे क्या बोलेंगे, लेकिन साहब के दिल में है और बीजापुर से उनकी मोहब्बत है। जरूर वो सरकारी मेडिकल कॉलेज में जो भी ऑफिशियल प्रोपोजल है वो जरूर करेंगे, उम्मीद करता हूँ। फिर मरतबा आप तमाम लोगों का मैं शुक्रगुजार हूँ। अल्लाह की मेरे काम में प्रचार करने का नाम निकल लेना, वो मैं बोर्ड में फोटो में डालो वही तो बोल रहा था हमारे काम जाना। मैं आज तक मैं फर्स्ट मेरा फिलहाल बोर्ड का फोटो है जिंदगी के अंदर, बोलता था एक बात नहीं तो कर रहे, लेकिन मेरे दुख में बात को भतीजे मानने ने किया है। मैं फिर एक मरतबा एमपी पाटिल साहब का भी शुक्रगुजार हूँ और तमाम लोगों का यहाँ पर जो भी मज़ामिन तैयार किए उन सब उनका भी, और जो अपनी बात पेश लफ्ज और जो फोटोग्राफी के लिए मेरे दोनों बच्चों का, मेरी बेटी का, उन लोगों में मुझे बहुत साथ है। और ये तमाम जो प्रीलिमिनरी जो काम है मेरे घर वाले बच्चों से हुआ, उसके बाद एक बेटे के सामने आया, ये सारी चीज़ें बहुत सारे पापड़ बेलने पड़े। ये मैं चाहता हूँ कि ये किताब आपको जो लोग पढ़ना चाहते हैं तो रख लेने चाहते हैं उर्दू, अगर उर्दू नहीं आती तो भी लेकर जाकर, जैसा हमारे शाहपुर बोले वो जो ऐप है उनको मैं क्या चाहता हूँ, जो हमारे जो अजीम इसमें हमारे अब्दुल नवाज साहब का भी एक आर्टिकल है, आप अगर वो पढ़ेंगे तो मैं समझता हूँ जर्नलिज्म क्या है, जर्नलिज्म का हमारा रुख कैसा है। मैं इस आखिर में आप तमाम का फिर मरतबा शुक्रिया अदा करता हूँ। उमर यूनिवर्सिटी प्रोफेसर ಬಂದಿದ್ದಾರೆ ಮತ್ತು ಎಲ್ಲ ಸಂಸ್ಥೆಯಿಂದ ಬಂದಿದ್ದಾರೆ, ಅವರೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾವು ಈಗ ನಮಗೆ ನಾನು ರಿಟೈರ್ಡ್ ಅಂತ ತಿಳ್ಕೊಬೇಡ್ರಿ, ನಾನು ಸಾಯಂಕಾಲ ನಾನು ಈ ಫೀಲ್ಡ್ದಾಗ ಇರೋದೇ ನನ್ನ ಡ್ಯೂಟಿ ಮಾಡೋರೆ, ಸಮಾಜದ ಮತ್ತು ನ್ಯಾಯ ಸಲುವಾಗಿ ನಾವು ಯಾವಾಗಲೂ ನಮ್ಮ ಪಣ ಕಟ್ಟಿ ನಾವು ಕೆಲಸ ಮಾಡ್ತೇವೆ ಹೇಳಿ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳು. जो काम जो पत्नी एज ए जर्नलिस्ट अल्लाह ताला की खुशनुदी रजामंदी के लिए, और जो भी मुझे आज के जलसे में ताउन मिला, मैं समझता हूँ अल्लाह की भी मसले। मैं चाहता हूँ कि सच्चाई बेबाकी ज़रूर काम आती है, लेकिन ज़रूर तकलीफ ज़रूर जर्नलिस्ट होती है। मैं हमारे तमाम मीडिया के भाइयों से गुजारिश है कि मुझे सच्चाई और बेबाकी का सबूत दें, और साथ साथ अपने खुद का भी ख्याल करें, अपनी खुद की इकनॉमी के लिए काम करते रहें और एक इस पेशे से जुड़े रहना। ये एक अपने हमारे नौजवान साथियों के लिए एक दिल गुर्दे का काम। आजकल नौजवान साहब अच्छे काम करते हैं, मैं उनके हमेशा उनका ताउन करूँगा, उनका गाइडेंस करते रहूँगा। अगर भी मैं फिर एक मरतबा जो मेरी किताब आई
इसे तैयार करने वालों को, इसमें जो आर्टिकल शाये किए उनका शुक्रिया करता हूँ। और ख़ासकर एंडोमेंट लेक्चर के लिए हमारे जो बच्चों ने 1,50,000 रुपये का जो अतिया दिए, चेक दिए, आज मैं उन बच्चों को चाहता हूँ कि इस तरह के अच्छे काम करते रहें, तालीमी माहौल पैदा करते रहें। और हमेशा खासकर हमारी कौम के लिए मेरा कहना है कि जर्नलिज्म को हम खुद समझे नहीं तो कोसों दूर हैं। जर्नलिस्ट का जहन पैदा करने के लिए न्यूज़ क्या होती है, न्यूज़ से क्या फ़ायदा है, न्यूज़ से कैसा तरक्की कर सकती है, ये तमाम चीज़ें में दौड़ कर आती है। नौजवान नस्ल के साथ से मेरी गुजारिश है कि आप भी जो मैं काम किया हूँ उससे डबल काम करके देखिए। अच्छे लोग आज भी मौजूद हैं, आपका तावन करते हैं। मैं आपसे भी मेरी गुजारिश है और मेरी दुआ है कि आपका भी मुस्तक़बिल शामिल ಈ ಸಂದರ್ಭದಲ್ಲಿ ನಾನು ಎಲ್ಲ ಪತ್ರಿಕಾ ಮಿತ್ರರಿಗೆ ವಿನಂತಿ ಮಾಡೋದಂದರೆ ನಾವು ಪತ್ರಿಕೆಗಳು ಮಾಡ್ಕೋತೇ ಇರಿ, ಸೈಡ್ ಸ್ವಲ್ಪ ಲೈವ್ಲಿಹುಡ್ ಬಗ್ಗೆ ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಈ ಪ್ರೊಸೀಜರ್ ಈ ಥರ ಆದಂದರೆ ನಮ್ಮದು ಮೆನ್ಸಿನ ಸ್ಯಾಲ್ರೀಸ್ ಇರೋದಿಲ್ಲ, ಕಷ್ಟಪಟ್ಟು ನಾವು ಕೆಲಸ ಮಾಡೋದು. ನಮ್ಮ ಮಕ್ಕಂದರ್ ಸಾಹೇಬ್ರೆ ನಾನು ನೋಡ್ತಾ ಇದ್ದೀನಿ, ನಮ್ಮೆಲ್ಲರೂ ಯಂಗ್ಸ್ಟರ್ ನೋಡ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನಾನು ನನಗೆ ಡೆಫಿನೆಟ್ ಯಾರು ಕಷ್ಟಪಟ್ಟು ಈ ಫೀಲ್ಡಲ್ಲಿ ಮಾಡ್ತಾರೆ ತೆಗಿತಾಗ್ತಾರೆ. ಮತ್ತೊಂದು ಸರಿ ನಾನು ಎಲ್ಲ ನಮ್ಮ ಪತ್ರಕರ್ತರಿಗೆ ಆಭಾರಿಯಾಗೀನಿ, ಅವರಿಗೆ ಆಭಾರಿಯಾಗೀನಿ. ಎಂಡೋಮೆಂಟ್ ಲೆಕ್ಚರ್ ನಮ್ಮ ಕಡೆಯಿಂದ ನೀವು ತಾಯ್ತು, ಅದು ಒಂದು ಎಲ್ಲ ಜರ್ನಲಿಸ್ಟ್ಗಳಿಗೆ ಒಂದು ದಾರಿ ದೀಪ ಆಗ್ತದೆ. ಅದಕ್ಕೆ ಸದುಪಯೋಗ ಪಡಿಬೇಕಂತ ನಾನು ಹೇಳ್ತೀನಿ. सर ये बुक है कब से कमीशन कब से लोगों को ये बुक ऐसा जो भी इंटरेस्ट लोग हैं, आजकल उर्दू का ये पढ़ने वाले कम है, जो भी इंटरेस्ट रहेंगे हम इसे मुफ्त में सप्लाई करेंगे, मुफ्त में मिलेगी? जो अगर भाई इसमें जो भी है, अगर सच्चे दिल से उर्दू की ले जाकर रखने वालों को हम जरूर नहीं देंगे। जो पढ़ना चाहते हैं, उसका गौर पेपर करना चाहते हैं, तो मैं समझता हूँ कि टेक्स्ट बुक के भी ये लायक है, जर्नलिज्म के उर्दू टेक्स्ट बुक के लिए भी लायक है। समझता हूँ ये लोग उसका जरूर पैदा होता है।